ಸಾಕಷ್ಟು ವಿಷಯಗಳನ್ನ ನಿಮಗೆ ಭಾಳ ಶಾರ್ಟಾಗೆ ನೀವು ನಿಮ್ಮ ಆ್ಯಟಿಟ್ಯೂಡನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಯಾವಾಗಲೂ ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಳಿ ಮತ್ತು ಸ್ಥಿತಪ್ರಜ್ಞರಾಗಿರಿ, ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ನಿಮಗೆ ಅದಕ್ಕೆ ಪೂರಕವಾಗಿ ಹೇಳ್ಬಿಡ್ತೀನಿ. ನಮ್ಮ ಪ್ರಜಾವಾಣಿ ದಿನಪತ್ರಿಕೆ, ಡೆಕ್ಕನ್ ಹೆರಾಲ್ಡ್ ಮತ್ತು ನವೋದಯ ಫೌಂಡೇಶನ್ ಸಂಸ್ಥೆಯವರು ಗ್ರಾಮಾಂತರ ಪ್ರದೇಶದ ಯುವಕರನ್ನ, ಆಸ್ಪಿರೆಂಟ್ಸ್, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಇಂಟ್ರೆಸ್ಟ್ ಇರೋರನ್ನ ಸ್ವಲ್ಪ ಮೋಟಿವೇಟ್ ಮಾಡಬೇಕು, ಅವ್ರಿಗೊಂದು ಪಾತನ್ನು ತೋರಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಇವತ್ತು ಈ ಒಂದು ಉಚಿತ ಕಾರ್ಯಾಗಾರ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದು ಅವ್ರಿಗೋಸ್ಕರ ಮಾಡ್ಕೊತಾ ಇಲ್ಲ ಅಂತೇಳಿ ನನ್ನ ಭಾವನೆ. ಅಟ್ಲೀಸ್ಟ್ ಇದು ಯಾರಿಗಾದರೂ ಆಸಕ್ತಿ ಇದ್ದರೆ ಅವಕಾಶಗಳನ್ನ ಸೃಷ್ಟಿ ಮಾಡೋವಂಥ ಕೆಲಸನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಪ್ರಜಾವಾಣಿ ದಿನಪತ್ರಿಕೆ, ಡೆಕ್ಕನ್ ಹೆರಾಲ್ಡ್ ಮತ್ತು ನವೋದಯ ಫೌಂಡೇಶನ್ಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ SP ಸಾಹೇಬ್ರು ಏನು ಹೇಳಿದರು, ನಾನು ಫೈನಲ್ ಇಯರ್ BA ಬರೋ ತನಕ ನೆಕ್ಸ್ಟ್ ಏನು ಮಾಡಬೇಕು, ನಂದು ಗುರಿ ಏನು, ನನ್ನ ಏನು ಅಂತ ಗೊತ್ತಿರಲಿಲ್ಲ. ಕೊನೆಗೇನೋ ಒಂದು ಅವಕಾಶ ಸಿಕ್ತು, ಒಬ್ಬರು ಸ್ನೇಹಿತರು ಸಿಕ್ಕರು, ಅವ್ರ ಜೊತೆ ಸೇರಿಕೊಂಡೆ ಅಂತ. ನಮ್ಮ DC ಅವರು ಹೇಳಿದರು, ನನಗೆ IIT ಮತ್ತು ITIಗೆ ಡಿಫ್ರೆನ್ಸ್ ಗೊತ್ತಿರಲಿಲ್ಲ, ಅಷ್ಟು ಇನ್ನೋಸೆಂಟ್ ಇದ್ವಿ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಲ್ಯಾಕ್ ಆಫ್ ಕ್ಯಾರಿಯರ್ ಗೈಡೆನ್ಸ್. ಈಗ ಅದಕ್ಕೆ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನೋಡಿ, ನನ್ನ ಹಣ ಖರ್ಚು ಮಾಡಿಕೊಂಡೇ ನಾನು ಇಲ್ಲಿ ಬಂದಿಲ್ಲ. ಪ್ಲೀಸ್, ಸರ್ಕಾರಿ ಜೀಪ್ ತೊಗೊಂಬಂದಿದ್ದೀನಿ, ಸರ್ಕಾರ ಡೀಸೆಲ್ ಹಾಕ್ಸಿದೆ, ಒಳ್ಳೆಯ ಉದ್ದೇಶಕ್ಕೆ ಅಂತೇಳಿ ಬಂದಿದ್ದೀನಿ, ಪರ್ಮಿಷನ್ ತೊಗೊಂಡು ಡೆಪ್ಯೂಟಿ ಕಮಿಷನರ್ ಅವ್ರದ. ಅದು ವೇಸ್ಟ್ ಆಗಬಾರ್ದು ಅಂದರೆ ಇಲ್ಲಿ ಡಿಸ್ಟರ್ಬ್ ಮಾಡೋರು ಇರಬಾರ್ದು. ಪ್ಲೀಸ್, 2 ನಿಮಿಷ ಟೈಮ್ ಕೊಡ್ತೀವಿ, ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು. ಕಾರಣ, ಒಂದು ಹುದ್ದೆಗೆ 17,000 ಆಸ್ಪಿರೆಂಟ್ಸ್ ಇದ್ದಾರೆ. ಒಂದು ಹುದ್ದೆ ಏನಾದರೂ ನೋಟಿಫಿಕೇಶನ್ ಮಾಡಿದರೆ 17,000 ಜನ ರೇಸಲ್ಲಿ ಇರ್ತಾರೆ. ಅಷ್ಟು ತಿಕ್ಕೆಸ್ಟ್ ಕಾಂಪಿಟೇಷನ್ ಇರಬೇಕಾದ್ರೆ ನೀವೇನು ಅಗತ್ಯ ಇಲ್ದವರು ಇಲ್ಲಿ ಕೂತ್ಕೋಬೇಕಾದಂಥ ಅಗತ್ಯ ಇಲ್ಲಿ ಯಾರಿಗೂ ಇಲ್ಲ ಅಲ್ವಾ ಹರೀಶ್ ಅವರೇ? ಅದಕ್ಕೆ ಪ್ಲೀಸ್, ನಿಮಗೇನಾದರೂ ಚಂಚಲ ಮನಸ್ಥಿತಿ ಇದ್ದರೆ, ಅಕಾಡೆಮಿಕ್ ಆಗಿ ಇವರು ಟೀಚ್ ಮಾಡ್ತಾರೆ, ಅಕಾಡೆಮಿಕ್ ಇಶ್ಯೂಸ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ಅಂತ ನಿಮಗೇನಾದರೂ ಆ ಪ್ರಿಜುಡೀಸ್ ಇದ್ದರೆ, ನಾವ್ಯಾರು ಪ್ರೊಫೆಸರ್ಸ್ ಅಲ್ಲ. ನಾನೇನಾದರೂ 2004 KPSC ಸೆಲೆಕ್ಷನ್ ಆದಾಗ ಹೋಗಿದ್ದಿದ್ರೆ, ವುಮನ್ ಯೂನಿವರ್ಸಿಟಿ ಬಿಜಾಪುರ್, ಮೈಸೂರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ಗೆ ಹೋಗಿದ್ದಿದ್ರೆ, ನಾನು ಈಗಿನ ನನ್ನ 45ನೇ ವಯಸ್ಸಿನಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿಬಿಡ್ತಿದ್ದೆ. ಇದನ್ನು ಸೂಚ್ಯವಾಗಿ ತಿಳ್ಕೊಬಹುದು, ಸೂಕ್ಷ್ಮವಾಗಿ ಮತ್ತು ಸೂಚ್ಯವಾಗಿ ತಿಳ್ಕೊಬಹುದು. 1.5 ವರ್ಷದ ಹಿಂದೆ 3.5 ವರ್ಷಗಳ ಕಾಲ ನಾನು ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ಹೋಗಲಿಕ್ಕೆ ಟೈಮ್ ಕೊಟ್ಟು ಆಯಿತು, ಹೋಗೋರಿದ್ರೆ ಹೋಗ್ಬೋದು. ಪ್ಲೀಸ್, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡವ್ರಿಗೇನು ಕೆಲಸ ಇಲ್ವಾ? ನೋಡಿ, ಇಬ್ಬರು ಗಣ್ಯರು ಒಂದಷ್ಟು ಮಾತುಗಳನ್ನ ಹೇಳಿದರು. ಅವರು ದೇ ಆರ್ ಅಚೀವರ್ಸ್, ಅವ್ರ ಜೀವನದಲ್ಲಿ ಸಕ್ಸಸ್ ಮಾಡಿದ್ದಾರೆ, ಈಗ ಸರ್ವೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಕರೆದಿದ್ದು ಒಂದಷ್ಟು ಮೋಟಿವೇಟ್ ಮಾಡಿ ಅಂತ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಇಂದಿನ SP ಇಲ್ಲಿ ಪ್ರಕಾಶ್ ಗೌಡ, ಈ ವಾಸ್ ಮೈ ಸ್ಟೂಡೆಂಟ್, ಈ ವಾಸ್ ಆಲ್ಸೋ ಮೈ ಕೊಲೀಗ್. ನಂದು ಅವ್ರದ್ದು ಒಂದೇ ಬ್ಯಾಚು. ಶ್ರೀನಿವಾಸ್ ಗೌಡ್ರನ್ನ ನಾನು ನೋಡಿರಲಿಲ್ಲ, ಯಾಕೆ ನಾನು ಟೀಚ್ ಮಾಡ್ತಾಯಿದ್ದೆ ಬೆಂಗಳೂರಿನಲ್ಲಿ. ಲಾಸ್ಟ್ 24 ಇಯರ್ಸಿಂದ AS KSಗೆ ನಾನು ಟೀಚ್ ಮಾಡ್ತಾಯಿದ್ದೆ. ಅಂದರೆ ನಂದು ಲರ್ನಿಂಗ್ ವಿತ್ ಅರ್ನಿಂಗ್ ಪ್ರಾಕ್ಟೀಸ್ ನಂದು. ನಾನು ಪಾಠ ಮಾಡಬೇಕಲ್ಲ ಅಂತ ಓದ್ಕೊತಾ ಇದ್ದೆ. ನಾನು ಅಲ್ಲಿ ಹೊರಗಡೆ ಬರಬೇಕಾದ್ರೆ ನನ್ನ ಪ್ರಜಾವಾಣಿಯವ್ರ ಜೊತೆ ಶೇರ್ ಮಾಡಿಕೊಂಡೆ. ನೋಡಿ, ಈಗ ಟ್ರೆಂಡ್ ಹೇಗಿದೆ ಅಂದರೆ, ಯೂತ್ಸಲ್ಲಿ ಟ್ರೆಂಡ್ ಹೇಗಿದೆ ಅಂದರೆ, ಎಲ್ಲ ಸಿನಿಮಾ ಸ್ಟಾರ್ಸ್ ಆಗಬೇಕು ಅನ್ನೋ ಟ್ರೆಂಡ್ ಇದೆ. ಆ ಥರ ಆ್ಯಟಿಟ್ಯೂಡ್ ಇದೆ ಅಲ್ವಾ? ಒಪ್ಕೊಂತೀರಾ? ಎಲ್ಲರೂ ಅಂತ ಅನ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ. ನನ್ನ ಫೀಲ್ಡ್ ಎಕ್ಸ್ಪೀರಿಯನ್ಸ್, ನಾನು ಬರುವ ಮಾರ್ಚ್ 21ಕ್ಕೆ ಅಧಿಕಾರಿಯಾಗಿ 20 ವರ್ಷ ಮುಗಿತಾ ಇದೆ. 20 years ಆಫ್ ಸರ್ವೀಸ್ ನಂದು ಈ ಫೀಲ್ಡಲ್ಲಿ. ಈಗಿನ ಯೂತ್ಸ್ ಎಲ್ಲ ಯಾವ ಟ್ರೆಂಡ್ ಇದ್ದಾರೆ ಅಂದರೆ, 45 ನಿಮಿಷ ಮಾತ್ರ ಅವ್ರದ್ದು ಕೆಪಾಸಿಟಿ, ಇಯರಿಂಗ್ ಕೆಪಾಸಿಟಿ, 45 ನಿಮಿಷ ಮಾತ್ರ ಲಿಸನಿಂಗ್ ಕೆಪಾಸಿಟಿ. ನಾನು ನಿಮಗೆ ಬೈತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇಂಟ್ರಡಕ್ಟರಿ ಹೀಗೆ ಮಾಡ್ತೀನಿ ನಾನು ಯಾವಾಗಲೂ.
A listening capacity of the present use in the classroom is only maximum 45 minutes. If any lecturer or professor continues lecturing, they will not tolerate. ಬ್ರೈನು ಹಾಗೆ ಕಿಟಿ ಮಾಡಿಬಿಡುತ್ತೆ, ಇವನು ಯಾವಲ್ಲ ಕೊರಿತಾ ಇದ್ದಾನೆ ಅಂತಾರೆ ಅಲ್ವಾ ಸರ್. ಪ್ರೊಫೆಸರ್ಸ್ ಇಲ್ಲಿದ್ದಾರೆ, ನಮ್ಮ ಡಾಕ್ಟರ್ ಸುರೇಶ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ, ನಮ್ಮ ಇರ್ಷಾದ್ ಸರ್ ಇದ್ದಾರೆ ಪ್ರಿನ್ಸಿಪಾಲ್ರು ಅಲ್ವಾ ಸರ್. ಅದಕ್ಕೆ ನಾನು 3 ಸಲ KPSC ಥ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೆಲೆಕ್ಷನ್ ಆಗಿ ನನಗೆ ಬೇಡ ಅಂತೇಳಿ ಬರೆದು ಕೊಟ್ಬಿಟ್ಟು ಮತ್ತೆ ಇದೇ ಹುದ್ದೆಯಲ್ಲಿ ಮುಂದುವರೆದೆ ನೋಡಿ. ನನಗೆ ಅಷ್ಟು ಆಪರ್ಚುನಿಟಿ ಸಿಕ್ಕಿತ್ತು. ಒಂದೇ ಸಲಕ್ಕೆ ಒಂದೇ ತಿಂಗಳಲ್ಲಿ 4 ಜಾಬ್ ನನಗೆ. ನಮ್ಮ ಅಪ್ಪಗೆ ಹೋಗಿ ಕೇಳಿದೆ, ನಮ್ಮ ಅಪ್ಪನಿಗೆ, ಈಗಿದ್ದಾರೆ ನಮ್ಮ ತಂದೆ, ಮೈಸೂರು ಯೂನಿವರ್ಸಿಟಿಗೆ ಹೋಗ್ಲಾ, ಬಿಜಾಪುರ ವುಮನ್ ಯೂನಿವರ್ಸಿಟಿಗೆ ಆಗ್ತಾನೆ ಸ್ಟಾರ್ಟ್ ಆಗಿತ್ತದು. ಅಲ್ಲಿಗೆ 2 ಪೋಸ್ಟ್ಗೆ ಸೆಲೆಕ್ಷನ್ ಆಗಿದೆ. ಒಂದು ವುಮನ್ ಸ್ಟಡೀಸ್ ಆ್ಯಂಡ್ ಎಕನಾಮಿಕ್ಸ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಅಂದರೆ ಎಕನಾಮಿಕ್ಸ್ ಮಾಡಿದರೆ ವುಮನ್ ಸ್ಟಡೀಸ್ಗೂ ಹೋಗ್ಬೋದು. ಮತ್ತು ಒಂದು ಡಿಗ್ರಿ ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸೆಲೆಕ್ಷನ್ ಆಗಿತ್ತು. KS ಕೂಡ ಸೆಲೆಕ್ಷನ್ ಆಯಿತು ನಂದು 4 ಬ್ಯಾಚಲ್ಲಿ, 2004 ಬ್ಯಾಚಲ್ಲಿ. ಅವಾಗ ನಮ್ಮಪ್ಪ ಕೇಳಿದರು, ಈಗ DC ಅವರು ಒಂದು ಮಾತು ಹೇಳಿದರು, ದೀಸ್ ಟೈಪ್ ಆಫ್ ಚಾಲೆಂಜಿಂಗ್ ಪೋಸ್ಟ್ ಆರ್ ನಾಟ್ ಮೆಂಟ್ ಫಾರ್ ಅರ್ನಿಂಗ್, ದಿಸ್ ಆರ್ ಆಲ್ ಮೆಂಟ್ ಫಾರ್ ಡೂ ಸರ್ವೀಸ್. ಸಮಾಜಕ್ಕೆ ಏನಾದರೂ ಒಳ್ಳೆ ಡಿಸಿಷನ್ಸನ್ನು ತಗೊಳ್ಳಿಕ್ಕೆ, ಒಳ್ಳೆ ಸರ್ವಿಸ್ ಮಾಡಲಿಕ್ಕೆ ಇಂಥ ಉದ್ಯೋಗಗಳಿಗೆ ಬರಬೇಕು. ಅದಕ್ಕೇನೆ ಇವತ್ತು ನಿಮ್ಗೆ ಗೊತ್ತಿದೆ IAS KS ಅಂದರೆ ಎಲ್ಲರಲ್ಲೂ ಆಸೆ, ಟ್ರೆಂಡು, ನಾನು ಹಾಗೆ ಆಗಿಬಿಡಬೇಕು ಅಂತ. ಕನ್ನಡ ಬರೆಯೋಕ್ಕೆ ಬರೋಲ್ಲ, ಮಾತಾಡಲಿಕ್ಕೂ ಬರೋಲ್ಲ, ಪುಸ್ತಕಗಳನ್ನ 1-2 ಗಂಟೆ ಹೆಚ್ಚಿಗೆ ಓದಲಿಕ್ಕೂ ಆಗೋಲ್ಲ, ಅವ್ರಿಗೆ ಕೆಪಾಸಿಟಿ ಇರಲ್ಲ. 45 ನಿಮಿಷ ಒಂದು ಒಳ್ಳೆ ಪಾಠ ಕೇಳಿಸ್ಕೊಳ್ಳಿಕ್ಕೂ ಸಾಮರ್ಥ್ಯವಿಲ್ಲದ ಸ್ಥಿತಿಗೆ ನಾವು ಯಂಗ್ ಜನ್ರೇಷನ್ಸ್ನ ತಂದು ನಿಲ್ಲಿಸಿದ್ದೀವಿ. ಅದರಲ್ಲಿ 2 ಕಾರಣ ಇರ್ಬೋದು. ಒಂದು ನಮ್ಮದೇ ಒಂದು ಮನಸ್ಥಿತಿ, ಇನ್ನೊಂದು ಹೊರಗಿನ ಪ್ರಭಾವ, ಫಾರಿನ್ ಇನ್ಫ್ಲೂಯೆನ್ಸ್ ಅಂತೀವಿ. ಫಾರಿನ್ ಅಂದರೆ ಔಟ್ ಆಫ್ ದ ಕಂಟ್ರಿ ಅಲ್ಲ, ಬಾಹ್ಯ ಅಂತ. ಅಂದರೆ ನಮ್ಮ ಆ್ಯಟಿಟ್ಯೂಡ್, ನಾವು ಯಾವ ಕಡೆ ಇದ್ದೀವಿ ಅಂತ ಹಾಗೆ ಬರುತ್ತೆ. ನಾನು ಓದಬೇಕಾದ್ರೆ, ನಾನು ಆದಿಚುಂಚನಗಿರಿ ಮಠದಲ್ಲಿ ಬೆಂಗಳೂರಲ್ಲಿ ಓದಿದ್ದು, ಅಲ್ಲಿ ಇಂಡಿವಿಜುವಲಿಗೇನು ಚೇರು ಕುರ್ಚಿ ಕೊಡ್ತಿರ್ಲಿಲ್ಲ, ನೆಲದ ಮೇಲೆ ಕೂತ್ಕೋಬೇಕು ಚಕಲಬಲ ಹಾಕ್ಕೊಂಡು. ಚಕಲಬಲ ಗೊತ್ತಲ್ಲ ಕನ್ನಡದಲ್ಲಿ, ನಿಮ್ಗೆ ಯಾರಿಗೂ ಅಭ್ಯಾಸ ಇರಲ್ಲ. ಚಕಲಬಲ ಹಾಕ್ಕೋಬೇಕು, ಕಾಲು ನೋಡಿದ್ರೆ ಒಂದ್ಸಲ ಬಲಗಾಲು ನಿಡ್ಕೋಬೇಕು, ಇನ್ನೊಂದ್ಸಲ ಎಡಗಾಲು ನಿಡ್ಕೋಬೇಕು. ಚೆನ್ನಾಗಿ ಓದ್ತಿದ್ರೆ ಚೆನ್ನಾಗಿ ನಿದ್ದೆ ಬರೋದು, ಅಲ್ಲಿರೋ ಪುಸ್ತಕನೇ ತಲೆದಿಂಬು ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಿದ್ವಿ. ಈಗಿನ ಮಕ್ಕಳು ಮಾಡ್ತಾರೆ, ನಮ್ಮ ಜಗದೀಶ್ ಸರ್ ಪ್ರಿನ್ಸಿಪಲ್ ಇದ್ದಾರೆ, ಈಗಿನ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ತಲೆ ಅಡಿಕೆ ಪುಸ್ತಕ ಹಾಕೊಂಡ್ರೆ ವಿದ್ಯೆ ಎತ್ತು ಬಿಡುತ್ತೆ ಅಂತಾರೆ. ಇಲ್ಲಿ ಹೋಗ್ಬೇಕಪ್ಪ ವಿದ್ಯೆ ಓದಿ, ತಲೆ ದಿಂಬು ಮಾಡ್ಕೊಂಡ್ರೆ ವಿದ್ಯೆ ಬರೋಲ್ಲ, ಶಾರದೆ ಒಲಿಯೋದಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ಹಾರ್ಡ್ ವರ್ಕ್. ನೋಡಿ, ನಿಮಗೆ ಗೊತ್ತಿರಲಿ, ನಾಟ್ ಓನ್ಲಿ ಫಾರ್ IAS ಆ್ಯಂಡ್ KS, ಈ ಸಿವಿಲ್ ಸರ್ವೀಸ್ ಅಡ್ಮಿನಿಸ್ಟ್ರೇಟರ್ ಆಗಲಿಕ್ಕೆ, ದೊಡ್ಡ ದೊಡ್ಡ ಟಾಪ್ ಲೆವೆಲ್ ಡಿಸಿಷನ್ ಮೇಕರ್ ಆಫೀಸರ್ಸ್ ಆಗಲಿಕ್ಕೆ ಎಷ್ಟು ಕಷ್ಟಪಡಬೇಕೋ, ದ ಸೇಮ್ ಟ್ರೆಂಡ್, ದ ಸೇಮ್ ವೇವ್ಲೆಂತ್ ಈಸ್ ಆಲ್ಸೋ ದೇರ್ ಫಾರ್ ಎ ಸ್ಮಾಲ್ ಪೋಸ್ಟ್, ದಟ್ ಈಸ್ ಪೊಲೀಸ್ ಕಾನ್ಸ್ಟಬಲ್. ಒಂದು ಸಣ್ಣ ಪೊಲೀಸ್ ಕಾನ್ಸ್ಟಬಲ್ ಆಗಬೇಕು ಅಂದರೆ ಅಷ್ಟೇ ಥಿಕೆಸ್ಟ್ ಕಾಂಪಿಟೇಷನ್ ಇದೆ. ಮೊನ್ನೆ ನಡೆದಂಥ FDA ಎಕ್ಸಾಮಿನೇಷನ್ ನಿಮಗೆಲ್ಲ ಗೊತ್ತಿರ್ಬೋದು. ಓನ್ಲಿ 1000, ಐ ಥಿಂಕ್ 1000 ಆ್ಯಡ್ ಇರ್ಬೋದು. 1000 ಪೋಸ್ಟ್ಗೆ ಎಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದ್ರೆ ಗೊತ್ತಾ? ನಿಯರ್ಲಿ 4 lakh ಕಾಂಪಿಟೇಟರ್ಸ್, 4 lakh ಆಸ್ಪಿರೆಂಟ್ಸ್, ಜಾಬ್ ಸೀಕರ್ಸ್, 4 ಲಕ್ಷ ಜನ. ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡ್ರಪ್ಪ. ಯಾರಾದರೂ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇದ್ದರೆ, ನಾನು ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇಲ್ಲ, ಎಕನಾಮಿಕ್ಸ್ ಓದಿದ್ರು ಕೂಡ ಸ್ವಲ್ಪ ಕಡಿಮೆ. 1000ಗೆ 4 lakh ಇದ್ದಾರೆ ಅಂದರೆ ಎಷ್ಟಾಯಿತು ಹೇಳಿ ಬೇಗ, ಯಾರಾದರೂ ಕ್ವಿಕ್ಕಾಗೆ. 1000 ಹುದ್ದೆಗೆ 4 ಲಕ್ಷ ಜನ ಅಪಿಯರ್ ಆಗಿದ್ದಾರೆ ಅಂದರೆ ಎಷ್ಟಾಯಿತು? 4000 ಅಲ್ಲ ನೋಡಿ. ನಿಮ್ಮಲ್ಲೇ ಒಬ್ಬ ವಿದ್ಯಾರ್ಥಿನ ತಂದು ಇಲ್ಲಿ ನಿಲ್ಲಿಸಿ, ನೀವೀಗೆಲ್ಲ ವಿದ್ಯಾರ್ಥಿಗಳು ಅಪಿಯರ್ ಆದರೆ ಮಾತ್ರ ಅಭ್ಯರ್ಥಿಗಳಾಗ್ತೀರಿ, ತಂದು ನಿಲ್ಲಿಸಿ 1.5 ಸೆಕೆಂಡ್ನಲ್ಲಿ 100 ಮೀಟರ್ ಓಡಬೇಕು ಅಂದರೆ ನಾನೊಬ್ಬನೇ ಅಲ್ವಾ ಓಡ್ಬೋದು ಅಂತ ಅನಿಸ್ಬಹುದು. ದಟ್ ಈಸ್ ಮೆಂಟ್ಯಾಲಿಟಿ. ಪಕ್ಕಕ್ಕೆ ಆ ಕಡೆ ಈ ಕಡೆ ರೈಟ್ ಟು ಲೆಫ್ಟ್ಗೆ ಇನ್ನಿಬ್ರು ನಿಲ್ಲಿಸಿದ್ರೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಇವರಿಬ್ರು ನನಗಿಂತ ಓಡಬಹುದು. ನಿಮ್ಮ ಮನಸ್ಸು ಫಸ್ಟ್ ನೆಗೆಟಿವ್ ಆಗಿ ನಿಮ್ಮನ್ನೇ ಅಸೆಸ್ ಮಾಡ್ಕೊಳುತ್ತೆ, ನಾನು ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ. ಆ ಕಡೆ ಈ ಕಡೆ ಇನ್ನೊಂದು 10 ಜನ ತಂದು ನಿಲ್ಲಿಸ್ಬಿಟ್ರೆ, ನಾನು ಭಾಗವಹಿಸಿದೆ ಸರಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು ಅನಿಸುತ್ತೆ. ಇನ್ನೊಂದು 50 ಜನ ಆ ಕಡೆ ಈ ಕಡೆ ನಿಲ್ಲಿಸ್ಬಿಟ್ರೆ, ಅಯ್ಯೋ ಬೇಡಪ್ಪ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರೆ ಸಾಕು ಅನಿಸುತ್ತೆ ಅಲ್ವಾ?
ಆದರೆ ಯಾರು ಸಾಧಿಸ್ತಾನೆ ಆ ಛಲ ಇರುತ್ತೆ, ಸ್ಟ್ರಾಂಗ್ ವಿಲ್ ಇರುತ್ತೆ. ಡಿಸೈರ್ ಈಸ್ ಡಿಫರೆಂಟ್, ಬಟ್ ಅದಕ್ಕೆ ಪವರ್ ಬೇಕಲ್ಲ, ಶಕ್ತಿ ಅಂತೀವಿ ಎಕನಾಮಿಕ್ಸಲ್ಲಿ. ಡಿಸೈರ್, ವಿಲ್, ಪರ್ಚೇಸಿಂಗ್ ಪವರ್, ಕೆಪಾಸಿಟಿ ಅಂತ ಅದಿರಬೇಕಲ್ಲ. ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ರೂ ಪರವಾಗಿಲ್ಲ, 1,000ದಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಅನ್ಕೋಬೇಕು. ಈಗ ನಿಮಗೆಲ್ಲ ಆಲ್ಮೋಸ್ಟ್ ಆಲ್ IAS IPS IRS ಎಲ್ಲ ಸೇರಿ ಎಲ್ಲ ಸೇರಿ 800 ಚಿಲ್ಲರೆ ಪೋಸ್ಟಿಗೆ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಓನ್ಲಿ 800 ಹಾರ್ಡ್ಲಿ. ಎಷ್ಟಿರ್ಬೋದು? ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಇದು. UPSC ಅಂದರೆ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ನಿಯರ್ಲಿ 12 to 15 lakh ಆಸ್ಪಿರೆಂಟ್ಸ್ ಇರ್ತಾರೆ. ಅದರಲ್ಲಿ ತೀರಾ ಭಾಳ ಸೀರಿಯಸ್ ಕಾಂಪಿಟೇಟರ್ಸ್ ಅಂದರೆ 3 lakh ಇರ್ತಾರೆ. ಸೀರಿಯಸ್ ಕಾಂಪಿಟೇಟರ್ಸ್ ಫಾರ್ ಓನ್ಲಿ 800 to 900 ಪೋಸ್ಟ್. ಔಟ್ ಆಫ್ 800 to 900 ಓನ್ಲಿ 100 or 110 or 120 ಇಸ್ ಫಾರ್ IAS. IPS ಅಂದರೆ 80, 85 ಇರಬಹುದು. IRS ಅಂದರೆ ಒಂದು 40, 45 ಇರ್ಬೋದು. ಇಂಥವೆಲ್ಲ ಕ್ಲರ್ಕ್ ಥರ ಪೋಸ್ಟ್ಗಳಿರ್ತವೆ. ಚಾರ್ಮ್ ಇರಲ್ಲ ಅಲ್ಲಿ, ಡಿಸಿಷನ್ ಏನು ತೊಗೊಳಕ್ಕಾಗಲ್ಲ, ಸುಮ್ಮನೆ ಕ್ಲರ್ಕ್ ಥರ ಮಾಡೋ ಥರ ಇರ್ತವೆ. ಇನ್ನು ನಮ್ಮ ಸಿವಿಲ್ ಸರ್ವಿಸ್ ಸ್ಟೇಟ್ಗೆ ಬಂದರೆ, ಸ್ಟೇಟ್ ಸಿವಿಲ್ ಸರ್ವಿಸ್ಗೆ ಬಂದರೆ ಅಸಿಸ್ಟೆಂಟ್ ಕಮಿಷನರ್ ಅಂದ್ರೆ ಒಂದು 20 ಪೋಸ್ಟ್ ಇರ್ತವೆ, ತಹಶೀಲ್ದಾರ್ ಅಂದ್ರೆ ಒಂದು 20 ಇರ್ತವೆ, DYSP ಅಂದ್ರೆ ಒಂದು 20 ಇರ್ತವೆ, ಉಳಿದವೆಲ್ಲ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅದು ಇದು ಇರ್ತವೆ. ಏನೇ ಆಗಲಪ್ಪ, ಸಮವ್ ಐ ಶುಡ್ ಎಂಟರ್ ಟು ದ ಗೌರ್ಮೆಂಟ್ ಸರ್ವಿಸ್ ಅಂದರೆ ಅದಕ್ಕೂ ಕೂಡ ಮಿನಿಮಮ್ ನಾಲೆಡ್ಜ್, ಮಿನಿಮಮ್ ಸ್ಟ್ರೆಂತ್, ಮಿನಿಮಮ್ ಎಫರ್ಟ್ ಹಾಕಲೇಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಅದಕ್ಕೆ ನಾನು ಹೇಳಿದ ಒಂದು ಸಣ್ಣ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂದರು ಕನಿಷ್ಠ ಒಂದು ಹುದ್ದೆಗೆ 500ರಿಂದ 1000 ಜನ ಕಾಂಪಿಟೇಟರ್ಸ್ ಇರ್ತಾರೆ. ಇಷ್ಟು ಕಾಂಪಿಟೇಷನ್ ಇದೆ ಅಂದರೆ ನಿಮ್ಮ ಪ್ಲಾನ್ ಯೋಜನೆ ಹೇಗಿರಬೇಕು? 1,00,000 ಕೋಟಿ ಇನ್ವೆಸ್ಟ್ ಮಾಡಿ KRS ಡ್ಯಾಮನ್ನು ಕಟ್ತೀವಿ ಅಂದರೆ 1,00,000 ದಿನಗಳು ಯೋಚನೆ ಮಾಡಬೇಕಾಗಿತ್ತೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಫೌಂಡೇಶನ್ ಸ್ಟೋನ್ ಅಲ್ವಾ? 1,00,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ಒಂದು ಸಣ್ಣ ಹೋಲ್ ಆಗೋದ್ರೆ 8,00,000 ಕೋಟಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಒಳ್ಳೆ ಮಳೆ ಬಿದ್ದರೆ ತಲಕಾಡಿನಲ್ಲಿ ಏನಪ್ಪ ಮಾಡೋದನ್ನೋ ಭಯ ಆ ಎಂಜಿನಿಯರ್ಗೆ ಇರಬೇಕಾಗುತ್ತೆ. ಇರಬೇಕಿಲ್ಲ? ₹100 ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೋದ್ರೆ ಹೋಗ್ಲಿ ಬಿಡ್ರೆ, ಇನ್ನೊಂದ್ಸರಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅಷ್ಟು ಹಾರ್ಡ್ ಬೇಕಿಲ್ಲ, ಡಿಸಿಷನ್ ಬೇಕಿಲ್ಲ ಅಲ್ವಾ? ಅಂದರೆ ಕಾಂಪಿಟೇಷನ್ ತಿಕ್ಕೆಷ್ಟಿದೆ, ಸುಮ್ಮನೆ ಜಾಬ್ಗಳು ಸಿಗೋದಿಲ್ಲ. ನಿಮ್ಮ ಜೊತೆ ಅಪಿಯರ್ ಆಗೋರು ಎಲ್ಲ ದಡ್ರೇನಲ್ಲ. ಸೊ ಅದಕ್ಕೆ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ಅಕಾಡೆಮಿಕ್ ವರ್ಷನಿಂದ ಡಿಫರೆಂಟ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಕಾಡೆಮಿಕ್ ವರ್ಷನಿಂದ ನಾವು ನೋಡಿದ್ದೀವಿ, ನಮ್ಮ ಶ್ರೀನಿವಾಸ್ ಗೌಡರು ಒಂದು ಮಾತು ಹೇಳಿದರು, ಗ್ರೂಪ್ ಡಿಸ್ಕಷನ್, ಪೀರ್ ಗ್ರೂಪ್, ವೆರಿ ಗುಡ್ ಟರ್ಮಿನಾಲಜಿ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಪ್ರಿಪೇರ್ ಆಗೋರ ಜೊತೆ ನಾನು ಬೆಂಗಳೂರಿನಲ್ಲಿ ನಾನು ಸ್ವಲ್ಪ ಈ ಪಾಠ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ನಲ್ಲ, ಆವಾಗ ಎಲ್ಲ ದೊಡ್ಡವರು ನನಗಿನ್ನ ಏಜ್ ಆಗಿದ್ದವರು. ನಾನು ನಿಮಗೆ 20 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ, 16ರಿಂದ 20 ವರ್ಷದ ಹಿಂದಿನ ಕತೆ. ಈಗ ನಾನು ಸಣ್ಣ ಒಂದು ತಪ್ಪು ಮಾಡಿದ್ದಕ್ಕೆ ನಾನು ಇಲ್ಲಿ ಉಳ್ಕೊಂಡೆ. ನಾನು ಪೊಲೀಸ್ ಡ್ರೆಸ್ ಹಾಕಬಾರ್ದು ಅಂತ. ಅದರ್ವೈಸ್ ನಾನು 2017ರಲ್ಲಿ SP ಆಗಿರ್ತಿದ್ದೆ. ಅಂದರೆ ನಾನು ಪೊಲೀಸ್ ಹುದ್ದೆಗೆ ಹೋಗೋದು ಬೇಡ, ಸಿವಿಲ್ ಸರ್ವೆಂಟ್ ಆಗೋಣ, ಸ್ವಲ್ಪ ನಾಗರಿಕ ಸೇವೆಲಿ ಇರೋಣ ಅಂತ ಆಸೆ ನನಗೆ, ಫೀಲ್ಡಲ್ಲಿ ಇರಬೇಕು ಅಂತ. ಅದರ್ವೈಸ್ ನಾನು 2017ರಲ್ಲಿ ಪ್ರಕಾಶ್ ಗೌಡ ಜೊತೆಲಿ ನಾವಿಬ್ಬರು ಒಂದೇ ಬ್ಯಾಚ್ ಮೇಟ್, ನಾನು SP ಆಗಿರ್ತಿದ್ದೇನೋ. ಅಂದರೆ ಪೋಸ್ಟಲ್ಲಿ ದಟ್ ಈಸ್ ನಮ್ಮ ರುಚಿ ಅಷ್ಟೇ, ನಮ್ಮ ಅಭಿರುಚಿ. ಒಬ್ರಿಗೆ IAS ಮಾಡ್ಕೋಬೇಕು, ಒಬ್ರಿಗೆ IPS ಇರುತ್ತೆ. ಕೆಲವರು IAS ಸಿಗೋ ಚಾನ್ಸ್ ಇದ್ರೆ ನಾನು IPS ಆಗಬೇಕು ಅಂತ ಆಪ್ಷನ್ ಕೊಡ್ತಾರೆ. ಕೆಲವರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಅಂತ ಚಾಯ್ಸ್, ಅವರಿಗೆ ಮಾರ್ಕ್ಸ್ ಇದ್ದರೂ ಕೂಡ ಅವರು ಇಲ್ಲ ನಾನು DYSPನೇ ಆಗಬೇಕು ಅಂತ ಚಾಯ್ಸ್ ಕೊಡ್ತಾರೆ. ಇರಬಹುದು, ಅವರವರ ಅಭಿರುಚಿ. ನೋಡಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾನು ಸ್ವಲ್ಪ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನೀವು ಓದಿಕೊಳ್ಳುತ್ತಿರುವ ನಿಮ್ಮ BA, BCom, BSc, MBBS, ವಾಟ್ ಎವರ್ ಇಟ್ ಈಸ್, ನಿಮಗೆ ಒಂದು 10% ಅಷ್ಟೇ ಇನ್ಪುಟ್ ಆಗಬಹುದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆರ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಯುವರ್ ಅಕಾಡೆಮಿಕ್ ಎಕ್ಸಾಮಿನೇಷನ್ಸ್. ನೀವೇನು ಅಕಾಡೆಮಿಕ್ ಆಗಿ ಮಾಡ್ತೀರಿ ಎಕ್ಸಾಮಿನೇಷನ್ಸ್ನ, ಅದಕ್ಕೂ ಇದಕ್ಕೂ ಭಿನ್ನವಾಗಿರುತ್ತೆ. ಏನಂದರೆ ವಾಟ್ ಈಸ್ ದ ಡಿಫರೆನ್ಸಿಟಿ, ಪ್ಲೀಸ್ ಟೆಲ್ ಅಂದರೆ, ನಂಬರ್ 1, ಇನ್ ಅಕಾಡೆಮಿಕ್ ಎಕ್ಸಾಮಿನೇಷನ್ಸ್ ದೇರ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಮಾರ್ಕ್ಸ್, ಪಾಸ್ ಅಂಡ್ ಫೇಲ್, ರೈಟ್? ಐದರ್ ಇಟ್ ಮೇ 30 or 35 or 40 or 45 ಇನ್ ಡಿಫರೆಂಟ್ ಎಕ್ಸಾಮಿನೇಷನ್ಸ್. 45 ಇರ್ಬೋದು, 40 ಇರ್ಬೋದು, ಮಿನಿಮಮ್ ಮಾರ್ಕ್ಸ್ ಫಾರ್ ಗೆಟ್ ಥ್ರೂ ದ ಎಕ್ಸಾಮಿನೇಷನ್. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೋ ಸಚ್ ಟೈಪ್ ಆಫ್ ಪ್ರೀಫಿಕ್ಸ್ಡ್ ಮಾರ್ಕ್ಸ್ ಟು ಕ್ವಾಲಿಫೈ ಯುವರ್ ಸೆಲ್ಫ್. ಆ ಥರ ಏನಿಲ್ಲ. ಇದೆಯಲ್ಲಾದರೂ ಇಲ್ಲ. ಹೇಗೆ? ಭಾಳ ಎಕ್ಸಾಮು ಟಫ್ ಇದೆಯಪ್ಪ,
ಭಾಳ ಎಕ್ಸಾಮ್ ಟಫ್ ಇದೆ. 1000 FDA ಸೆಲೆಕ್ಷನ್ ಆಗಬೇಕು. ಔಟ್ ಆಫ್ 200 ಮಾರ್ಕ್ಸ್ 185ಗೆ ನಿಲ್ಬಹುದು ಅಥವಾ 130ಗೂ ನಿಲ್ಬಹುದು. ಅದು ಬೇಸ್ಡ್ ಆನ್ ದ ಸ್ಟ್ರೆಂತ್ ಆಫ್ ದ ಕ್ವಶನ್ ಪೇಪರ್, ಸ್ಟ್ರೆಂತ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಫಾರ್ ದ ಎಕ್ಸಾಮಿನೇಷನ್, ಹೂ ಆರ್ ಟೇಕಿಂಗ್ ದ ಎಕ್ಸಾಮಿನೇಷನ್. ಸೊ ಈ ಡಿಫ್ರೆನ್ಸ್ ಇರೋದ್ರಿಂದ ಅಯ್ಯೋ ಬಿಡಪ್ಪ, ನಾನು ಅಕಾಡೆಮಿಕಲ್ಲಿ ರ್ಯಾಂಕ್ ತೊಗೊಂಡಿದ್ದೀನಿ, SSLCಲಿ ಟಾಪ್ 10 ರ್ಯಾಂಕ್ ಇದ್ದೆ, PUCನಲ್ಲಿ ಟಾಪ್ 20 ರ್ಯಾಂಕ್ ಇದ್ದೆ, ನಾನು Bನಲ್ಲಿ BComಲ್ಲಿ MBAನಲ್ಲಿ BBMಲ್ಲಿ ರ್ಯಾಂಕ್ ತೊಗೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡ್ರೆ ಇಲ್ಲಿ ನೋ. ನೀವು ಯಾರೇ ಸೆಲೆಕ್ಷನ್ ಆಗಿರೋ ನೋಡ್ಕೊಂಬನ್ನಿ, ಎಲ್ಲ ಅವರೇಜ್, ಯಾರೋ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಹಾಗೆ, ಆ್ಯಸ್ ಪರ್ ಮೈ ನಾಲೆಡ್ಜ್ ಸೊ ಎಲ್ಲ ಅವರೇಜ್ ಇರ್ತಾರೆ, ಏನು 60, 70 ಹಾಗೆ. ಸೊ ಅದಕ್ಕೆ ಅಯ್ಯೋ ಎಲ್ಲ ಟಾಪ್ ಬಂದಿರೋರು ಮಾತ್ರ ಈ ಎಕ್ಸಾಮಿನೇಷನ್ಸಲ್ಲಿ ಅಪಿಯರ್ ಆಗ್ತಾರೆ, ಎಲ್ಲರೂ AS IPS KS ಮಾಡ್ಕೊತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅನ್ನೋ ಒಂದು ಈ ಇನ್ಫೀರಿಯರ್ ಆ ಒಂದು ಸಣ್ಣ ಪ್ರಜ್ಞೆನ ತೆಗೆದುಹಾಕ್ಬಿಡಿ. ಯಾರು ಬೇಕಾದರೂ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ. ಅದಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಾದ್ದು ಒಂದು ಪ್ಲಾನಿಂಗ್. ನೋಡಿ, ನಮ್ಗೆ ಯಾರಿಗೂ ಆ ಅವಕಾಶಗಳು ಸಿಕ್ಕಿಲ್ಲ. ನಾವು ಬೆಂಗಳೂರಿಗೆ ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಯೂನಿವರ್ಸಿಟಿಗೆ ಹೋದ ಮೇಲೆ ಅಲ್ಲಿ ಎಕ್ಸ್ಪೋಸರ್ ಆಗಿದ್ದು ನಮಗೆ, ಓಹೋ ಇಂತಿಂಥ ಘಟಾನುಘಟಿಗಳಿದಾರಲ್ಲ ಇಲ್ಲಿ ಅಂತ. ನನ್ನ ಜೊತೆ ನಾನು PG ಎಕನಾಮಿಕ್ಸಲ್ಲಿ CET ಬರೆದು 6th ರ್ಯಾಂಕ್ ಸೆಲೆಕ್ಷನ್ ಆದೆ. ಅವಾಗ ಓನ್ಲಿ 50 ಪೋಸ್ಟ್ ಅಷ್ಟೇ, ಎಂಟೈರ್ ಯೂನಿವರ್ಸಿಟಿಗೆ ಓನ್ಲಿ 50 ಕ್ಯಾಂಡಿಡೇಟ್ಸ್ ಫಾರ್ PG. ಈಗಲಂಗೆ ಹೋಬಳಿಗೆಲ್ಲ PG ಇಲ್ಲ, ಎಂಟೈರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಅನ್ಡಿವೈಡೆಡ್ ಯೂನಿವರ್ಸಿಟಿ. ಐ ಆಮ್ ಟೆಲ್ಲಿಂಗ್, ಅನ್ಡಿವೈಡೆಡ್ ಯೂನಿವರ್ಸಿಟಿ ಆಫ್ ಬ್ಯಾಂಗ್ಳೂರು ಅಂದರೆ ದಟ್ ವಾಸ್ ಕನ್ಸಿಸ್ಟೆಡ್ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬ್ಯಾಂಗ್ಳೂರು ರೂರಲ್ ಆ್ಯಂಡ್ ಬೆಂಗಳೂರು ಅರ್ಬನ್. ಈಗೆಲ್ಲ ಡಿವೈಡ್ ಆಗಿ ಬಿಡಿ 4 ಯೂನಿವರ್ಸಿಟಿ ಆಗಿದೆ. ತುಮಕೂರು ಯೂನಿವರ್ಸಿಟಿ 1 ಆಗಿದೆ, ಬೆಂಗಳೂರು ಸೆಂಟ್ರಲ್ ಆಗಿದೆ, ಬೆಂಗಳೂರು ನಾರ್ತ್ ಆಗಿದೆ, ಬೆಂಗಳೂರು ಜ್ಞಾನಭಾರತಿ ಆಗಿದೆ. ಅನ್ಡಿವೈಡೆಡ್ ಯೂನಿವರ್ಸಿಟಿಲಿ ಓನ್ಲಿ 50 ಔಟ್ ಆಫ್ 50 ಕ್ಯಾಂಡಿಡೇಟ್ಸ್ ಐ ವಾಸ್ ಇನ್ ದ 6th ಪೊಸಿಷನ್ ಇನ್ ದ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ನಮ್ಮ ಡಾಕ್ಟರ್ ಸುರೇಶ್ ಅವರು ಇದರಲ್ಲಿ ಎಕನಾಮಿಕ್ಸ್ ಸೇರ್ಕೋಬೇಕು ಅಂತ ಆಸೆ. ಎಲ್ಲ ಮೌಂಟ್ ಕಾರ್ಮೆಲ್ ಕಾಲೇಜ್ ಹುಡುಗರು. ನಾವು ಗುಳ್ಡುಗಳು ಹಳ್ಳಿಯಿಂದ ಹೋಗಿದ್ದು, ಕುಣಿಗಲ್ಲಿಂದ ಹೋಗಿದ್ದು ನಾನು. ಅವ್ರನ್ನೆಲ್ಲ ನೋಡಿ ಭಯ ಆಗೋಯ್ತು, ಏನಪ್ಪ ಇವರೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬರ್ತಾರೆ. ನಾವು ಯಾವುದೋ ಒಂದು ದೊಡ್ಡದೊಂದು ರಾಜ್ಕುಮಾರ್ ಸಿನಿಮಾದಲ್ಲಿರೋ ಪ್ಯಾಂಟ್ ಥರ ಹಾಕ್ಕೊಂಡು ಹೋಗಿದ್ರೆ ನನಗೆ ಅವಾಗ ಅನ್ನಿಸ್ತು, ಇಲ್ಲ ನಾನು ಟಾಪಲ್ಲೇ ಬರಬೇಕು ಅಂತ. ನಾನು ಸೆಕೆಂಡ್ PG ಮುಗಿದ ಮೇಲೆ 4th ರ್ಯಾಂಕ್ ಅಮಾಂಗ್ 50 ಕ್ಯಾಂಡಿಡೇಟ್ಸ್ ಇನ್ ದ ಯೂನಿವರ್ಸಿಟಿ. ಅಂದರೆ ಚಾಲೆಂಜ್ ಮಾಡಬೇಕಷ್ಟೇ, ಹೊಸ ಜಾಗದಲ್ಲಿ ಚಾಲೆಂಜ್ ಮಾಡಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಹೊಸದಾಗಿ ನೀವು ಅನುಭವಿಸ್ಬೇಕಾಗುತ್ತೆ. ಒಂದು ಪ್ಲ್ಯಾನ್ ಮಾಡಬೇಕು. ಏನು ಪ್ಲ್ಯಾನ್ ಮಾಡ್ಕೋತೀರಿ? ನಿಮ್ಗಿನ್ನೂ ಟೈಮ್ ಇದೆ, ಹ್ಯಾವ್ ಮಚ್ ಟೈಮ್. ಇನ್ನು ಅಪಿಯರ್ ಆಗಲಿಕ್ಕೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ಇಲ್ಲ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈಗ ನೆಕ್ಸ್ಟ್ ಕಮಿಂಗ್ UPSCನಲ್ಲಿ, ಕಮಿಂಗ್ PSI ಎಕ್ಸಾಮಿನೇಷನಲ್ಲಿ, ಕಮಿಂಗ್ KS ಎಕ್ಸಾಮಿನೇಷನ್ಸಲ್ಲಿ ಅಪಿಯರ್ ಆಗಲಿಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಇದೆ. ಅಥವಾ ಇಲ್ಲ ನಾನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ನಲ್ಲಿ ಓದ್ತಾ ಇದ್ದೀನಿ ಅಂದರೆ ನಿಮ್ಗೆ ಇನ್ನೂ 2-3 ಇಯರ್ಸ್ ಇದೆ. ಸೊ ಈ ಅವಕಾಶವನ್ನು, ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ನೆಕ್ಸ್ಟ್ ಡೈರೆಕ್ಟ್ ಅಪಿಯರ್ ಆದಂಥ ಸಂದರ್ಭದಲ್ಲಿ ಯು ಕ್ಯಾನ್ ಗೆಟ್ ದ ಸಕ್ಸಸ್ ಇನ್ ದ ಫಸ್ಟ್ ಇಂಪ್ರೆಷನ್, ದ ಫಸ್ಟ್ ಅಟೆಂಪ್ಟ್. ಮೊದಲನೇ ಅಟೆಂಪ್ಟಲ್ಲೇ ನೀವು ಸಕ್ಸಸ್ನ ತಗೊಳ್ಳಿಕ್ಕೆ ಅಥವಾ ಅದರಲ್ಲಿ ನೀವು ರಿಸಲ್ಟ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಈ ಗ್ರೂಪ್ ಡಿಸ್ಕಷನ್ ಅಂತಂದಾಗ ನಾನು ಎಷ್ಟೋ ನೋಡಿದ್ದೀನಿ. ನಾನು 600 ರೂಪಾಯಿಗೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಬಂದಿದ್ದೀನಿ ಮಲ್ಲೇಶ್ವರಂ ನವೋದಯ ಕಾಲೇಜಲ್ಲಿ. ಗೊತ್ತಾ ನಿಮಗೆ? 98, 99 ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇನ್ ದ ಇಯರ್ ಆಫ್ 98 ನಾನು ಒಂದು ಕಾಲೇಜ್ಗೆ ಹೋಗಿ ಕೇಳಿದೆ, ನನಗೆ ಪಾಠ ಮಾಡಬೇಕು, ಅವಕಾಶ ಕೊಡಿ ಅಂತ. 600 ರೂಪೀಸ್ ಸ್ಯಾಲ್ರಿ. ಯಾರು ನಗ್ಬೋದು, ಸುಳ್ಳು ಅನ್ಕೋಬೋದು, ಇವರೇನೋ ಸುಮ್ಮನೆ ಭಾಷಣಕ್ಕೆ ಪ್ರಜಾವಣರು ಕರ್ಸವ್ರೆ ಸುಳ್ಳು ಹೇಳೋಕ್ಕೆ ಅಂತ. 600 ರೂಪೀಸ್. ನವೋದಯ ಕಾಲೇಜು ಬ್ರಿಡ್ಜ್ ಕೆಳಗಡೆ ಇದೆ, ದೇವಯ್ಯ ಪಾರ್ಕ್ ಹತ್ರ. ಸಂಜೆನೂ ಹೋದೆ, ಮತ್ತಿದು ಸಾಕಾಗಲ್ಲ ಅಂತ 1200 ರೂಪೀಸ್ ಆಗ್ತಾಯಿತ್ತು. ಐ ವಾಸ್ ಪೇಯ್ಡ್ 12,000 ರೂಪೀಸ್ ಫಾರ್ ಬೆಂಗಳೂರು ಯೂನಿವರ್ಸಿಟಿ ಫಾರ್ MPhil ಡಿಗ್ರಿ. ಅದರಲ್ಲಿ ಉಳಿಸಿ ನಾನು ಅಷ್ಟು ಹಣ ಕಟ್ಟಿ MPhil ಡಿಗ್ರಿ ಮಾಡ್ಕೊಂಡೆ, ಮಾಸ್ಟರ್ ಆಫ್ ಫಿಲಾಸಫಿ ಇನ್ ಎಕನಾಮಿಕ್ಸ್. ಅವಾಗ ನಮಗೆ ಅನಿಸ್ತಾ ಇತ್ತು, ಅಂದರೆ ನೆಸೆಸಿಟಿ ಈಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತಾರೆ. ನೆಸೆಸಿಟಿ ಈಸ್ ದ ಮದರ್ ಆಫ್ ಆಲ್ ಅಚೀವ್ಮೆಂಟ್ಸ್. ಯಾರಿಗೆ ನೆಸೆಸಿಟಿ ಇರುತ್ತೋ ಅವರು ಇದೆಲ್ಲ ಪ್ಲಾನ್ ಮಾಡ್ಕೊತಾರೆ. ಸೊ ನೀವು ಈ ಫಸ್ಟ್ ಇಂಪ್ರೆಷನ್ನು ನಿಮಗೆ ಚೆನ್ನಾಗಿ ಸಿಗಬೇಕು ಅಂದರೆ ಈಗಲಿಂದಲೇ ಪಕ್ಕಾ ಪ್ಲಾನ್ ಮಾಡ್ಕೊಳ್ಳಿ. 1 ವರ್ಷ 2 ವರ್ಷ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮ್ಮ ಅಕಾಡೆಮಿಕ್ ಎಕ್ಸಾಮಿನೇಷನ್ ಜೊತೆಯಲ್ಲೇ ನೀವು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಾಗಿ 1 ಅಥವಾ 2 ಗಂಟೆ ರಿಸರ್ವ್ ಮಾಡ್ಕೊಳ್ಳಿ. ಪಕ್ಕಾ ಭಾಳ ಹಾರ್ಡ್ ರಿಸರ್ವ್ ಅದು, ಸುಮ್ಮನೆ ಏನು ಅಂತಲ್ಲ. ನೋಡಿ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಚುಯಲ್ ಓರಿಯೆಂಟೇಷನ್ ಇರಲ್ಲ. ಈಗ ಇಲ್ಲಿ ನಮ್ಮ ಸ್ನೇಹಿತರು, ತಮ್ಮ ಹೆಸರು ಗೊತ್ತಾಗಲ್ಲ,
ಡಾಕ್ಟರ್ ರವಿ ಅವರು ಒಂದು ಪ್ರಶ್ನೆ ಕೇಳಿದ್ರು. ಐ ಥಿಂಕ್ ಈಸ್ ವೆರಿ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್. ಡೆಕ್ಕನ್ ಹೆರಾಲ್ಡ್ ಆ್ಯಂಡ್ ಪ್ರಜಾವಾಣಿ ನ್ಯೂಸ್ ಪೇಪರ್ ಕೊಟ್ಟಿದ್ದೀವಿ, ನಿಮಗೆ 2 ಕ್ವಶನ್ಸ್ನ ರೈಸ್ ಮಾಡ್ತೀವಿ, ಯಾರು ಹೇಳ್ತಾರೋ ಅವ್ರಿಗೆ ನಿಮಗೆ ₹500 ಕ್ಯಾಶ್ ಪ್ರೈಸ್ ಕೊಟ್ಟು ಅಂದ ತಕ್ಷಣವೇ ಆ ಆ್ಯಟಿಟ್ಯೂಡ್ ಹೇಗಿತ್ತಪ್ಪ ಅಂದರೆ ಪಟನೆಲ್ಲ ಬ್ಯಾಗಿಂದ ಈಚೆಗೆ ತೆಗೆದುಬಿಟ್ರು. ಅಂದರೆ ಅವಾರ್ಡ್ ಕೊಡ್ತಾರೆ, ಪ್ರೈಸ್ ಕೊಡ್ತಾರೆ ಅಂದರೆ ಮಾತ್ರ ಓದ್ತಾರೆ ನ್ಯೂಸ್ ಪೇಪರ್ಸ್ನ. ಫಸ್ಟ್ ನೀವು ಕಲ್ಟಿವೇಟ್ ಮಾಡ್ಕೊಳ್ಳಿ. ಪ್ಲೀಸ್ ರೀಡ್ ನ್ಯೂಸ್ ಪೇಪರ್ ಫಾರ್ ದ ಸೇಕ್ ಆಫ್ ಅಪ್ಗ್ರೇಡೇಷನ್ ಆಫ್ ಯುವರ್ ನಾಲೆಡ್ಜ್, ನಾಟ್ ಓನ್ಲಿ ಫಾರ್ ಅಪಿಯರಿಂಗ್ ದ ಎಕ್ಸಾಮಿನೇಷನ್ಸ್. ನಿಮ್ಮ ಬುದ್ಧಿಶಕ್ತಿಯನ್ನು, ನಿಮ್ಮ ನಾಲೆಡ್ಜನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ವಿಷಯ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ನೀವು ನ್ಯೂಸ್ ಪೇಪರ್ಸ್ನ ಓದ್ತಾ ಹೋಗಿ. ಅವರೊಂದು ಮೊದಲನೇ ಪ್ರಶ್ನೆ ಕೇಳಿದರು ಸ್ನೇಹಿತರು, ವಿಚ್ ಅಮಂಗ್ ದ ಫಾಲೋಯಿಂಗ್ ಸಬ್ಜೆಕ್ಟ್ಸ್ ಆರ್ ನಾಟ್ ಎನ್ಫೋರ್ಸಬಲ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ ಇನ್ ಇಂಡಿಯಾ ಅಂತ. ಸುಮ್ಮನೆ ಆನ್ಸರ್ ಹೇಳಿರಬಹುದೇನೋ, ಆ ಹುಡುಗ ಇಲ್ಲಿ ಇದನ್ನ ಇಲ್ವೋ ಗೊತ್ತಿಲ್ಲ, ಆದರೆ ಆತನ ನನ್ನ ಜೊತೆ ಬಂದರೆ ಹೇಳ್ತೀನಿ ಹೇಗೆ ಕಾನ್ಸೆಪ್ಚುಯಲ್ ಡೆಪ್ತಾಗಿ ಹೋಗಬೇಕು ಅಂತ. ಅವನು ಡಿ ಅಂತ ಹೇಳಿದ್ರಲ್ಲ ಆನ್ಸರು, ಹಾಂ ಅದೇ ನನ್ ಆಫ್ ದ ಅಬೌವ್ ಅಂತ. ಡಿ ಅಂದರೆ ನನ್ ಆಫ್ ದ ಅಬೌವ್ ಆನ್ಸರ್ ಇತ್ತು. ಎಸ್, ಓಕೆ, ಹಾಂ ಎಸ್, ಡಿನಲ್ಲಿ ಡಿ ಆನ್ಸರ್, ಡಿ ರೈಟ್, ಎಸ್. ಆತನಿಗೆ ನೀವು ಸ್ವಲ್ಪ ಲಿಂಕ್ ಕೊಟ್ಬಿಟ್ರಿ. ಅವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಲಿ ಇವೆಲ್ಲ ಎಕ್ಸ್ಪ್ಲೇನ್ ಆಗಿದೆ. ದ ಸ್ಟೇಟ್ ಶಲ್ ಟೇಕ್ ಎಕ್ಸ್ಟ್ರಾ ರಿಸ್ಕ್ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮಾಡರ್ನ್ ಗೌರ್ಮೆಂಟ್, ವೆಲ್ಫೇರ್ ಗೌರ್ಮೆಂಟ್ ಅಂತ. ನಿಮಗೆ ಕಾನ್ಸೆಪ್ಚುಯಲ್ ನಾಲೆಡ್ಜು ಡೆಪ್ತಾಗಿ ಗೊತ್ತಿದ್ರೆ ಅದೇ ಕಾನ್ಸೆಪ್ಟ್ ಮೇಲೆ ಮಲ್ಟಿಪಲ್ ಕ್ವಶನ್ಸ್ ರೈಸ್ ಆದರೆ ಮಾತ್ರ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಬ್ಜೆಕ್ಟಿವ್ಲಿ ತಿಳ್ಕೊಳ್ಳಿ, ಯಾವುದೋ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಒಂದು ಹಾಕಿದರೆ ಆಗಲ್ಲ, ಬಿಕಾಸ್ ದಿಸ್ ಇಸ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಈ ಡೆಪ್ತು ನಾಲೆಡ್ಜ್ ಯಾವಾಗಿರುತ್ತೆ ಅಂದರೆ ನೀವು ಒಂದು ಟೈಮ್ ಮ್ಯಾನೇಜ್ ಮಾಡ್ಕೊಂಡಿರ್ತೀರಿ. ನಂಬರ್ 2 ಮೆಟೀರಿಯಲ್ ಮ್ಯಾನೇಜ್ಮೆಂಟ್. ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ ಭಾಳ ಬುದ್ಧಿವಂತರು ಹೇಗಿರ್ತಾರೆ ಗೊತ್ತಾ? ಇಂಟರ್ನಲ್ಲೂ ಭಾಳ ಸ್ಟ್ರಾಂಗ್ ಇರ್ತಾರೆ, ಮೈನ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ, ಪ್ರಿಲಿಮ್ಸಲ್ಲಿ ಸ್ಟ್ರಾಂಗ್ ಇರ್ತಾರೆ. ಹೇಗಿರ್ತಾರೆ ಅಂದರೆ ಡೈಲಿ ಮಿನಿಮಮ್ 2 to 3 ನ್ಯೂಸ್ ಪೇಪರ್ಸ್ನ 2 ರಿಂದ 3 ಗಂಟೆ ಅದಕ್ಕೆ ರಿಸರ್ವ್ ಮಾಡ್ತಾರೆ. ಇವತ್ತು ನ್ಯೂಸ್ ಪೇಪರ್ಸ್ ಹೇಗಿದ್ದಾವೆ ಅಂದರೆ ದೇ ಆರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್, ನಾಲೆಡ್ಜ್ ಓರಿಯೆಂಟೆಡ್, ಎಲ್ರಿಗೂ, ಆಲ್ ಕ್ಲಾಸ್ ಆಫ್ ದ ಕಮ್ಯುನಿಟಿ. ರೈತನಿಗೂ ಅನುಕೂಲ ಆಗಬೇಕು, ರಿಸರ್ಚರ್ಗೆ ಅನುಕೂಲ ಆಗಬೇಕು, ಸ್ಟೂಡೆಂಟ್ಗೆ ಅನುಕೂಲ ಆಗಬೇಕು, ಟೀಚ್ ಮಾಡೋರಿಗೆ ಅನುಕೂಲ ಆಗಬೇಕು, ಆಫೀಸರ್ಸ್ಗೆ ಅನುಕೂಲ ಆಗಬೇಕು. ಈ ಥರ ಎಲ್ಲ ದೇ ಆರ್ ಪ್ರೊವೈಡಿಂಗ್, ದೇ ಆರ್ ವರ್ಕಿಂಗ್ ಹಾರ್ಡ್. ನ್ಯೂಸ್ ಪೇಪರ್ನಲ್ಲಿ ಭಾಳ ವರ್ಕ್ ಮಾಡ್ತಾರೆ ಬಿಕಾಸ್ ಆಫ್ ಕಾಂಪಿಟೇಷನ್, ಬಿಕಾಸ್ ಆಫ್ ಸರ್ವೈವಲ್ ಇನ್ ದ ಫೀಲ್ಡ್. ಸೊ ಅದಕ್ಕೆ ನೀವು ನ್ಯೂಸ್ ಪೇಪರ್ ದಯವಿಟ್ಟು 2 ರಿಂದ 3 ನ್ಯೂಸ್ ಪೇಪರ್ಸ್ನ ಕಡ್ಡಾಯವಾಗಿ 2 ಗಂಟೆ ಸ್ಪೆಂಡ್ ಮಾಡಿ. ನೀವು ಇವಾಗಲೇ ಎಕ್ಸಾಮಿನೇಷನ್ಗೆ ಹೋಗಬೇಕು ಅಂತಿಲ್ಲ, ಬಟ್ ನಿಮ್ಮ ನಾಲೆಡ್ಜ್ ಅಪ್ಡೇಟ್ ಆಗ್ತಾ ಹೋಗುತ್ತೆ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಅಪ್ಗ್ರೇಡ್ ಆಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನೀವು ನ್ಯೂಸ್ ಪೇಪರ್ ಓದೋದನ್ನ ಕಲ್ತ್ಕೊಳ್ಳಿ. 2 hours ಸ್ಪೆಂಡ್ ಮಾಡಿ. ನಿಮ್ಮ ಅಕಾಡೆಮಿಕ್ ಎಕ್ಸಾಮಿನೇಷನ್ಸ್ಗೆ ನೀವು ಬ್ಯುಸಿ ಇರ್ತೀರ, ಹೌದು, ಬಿ ಮಾಡಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಇದನ್ನೇ ಮುಗಿಸಿದ್ರೆ ಸಾಕಲ್ಲಪ್ಪ, ಇದನ್ನೆಲ್ಲಿ ಓದ್ಕೋಬೋದು ಅಂತ ಇರ್ಬೋದು. ಬಟ್ ನೀವು ಯಾವ್ಯಾವುದಕ್ಕೆ ಅನ್ಪ್ರೊಡಕ್ಟಿವ್ ಟೈಮ್ ಇನ್ವೆಸ್ಟ್ ಮಾಡ್ತೀರಿ ಅದೆಲ್ಲ ಇಲ್ಲಿ ಸೇವ್ ಮಾಡಬಹುದು. ನೀವು ಪ್ರಿಪ್ರೇಷನ್ ಮಾಡುವ ಸಮಯದಲ್ಲಿ ನಿಮ್ಮ ಕೆಪಾಸಿಟಿ ಆಫ್ ದ ಟಾಲರೆನ್ಸ್, ಸಬ್ಜೆಕ್ಟ್ ಒಳಗಡೆ ಹೋಗ್ತಾ ಹೋಗ್ತಾ ಒಂದು ಕಡೆ ವಾಮೆಂಟ್ ಆಗೋ ಸ್ಥಿತಿ ಬರುತ್ತೆ. ಯುಟಿಲಿಟಿ ಪ್ರಿನ್ಸಿಪಲ್, ಆ ಕೆಪಾಸಿಟಿನ ಅಬ್ಸರ್ವಿಂಗ್ ಕೆಪಾಸಿಟಿನ ಹೆಚ್ಚು ಮಾಡ್ಕೋಬೇಕು ಅಂದರೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ನೀವು ಮಲ್ಟಿಪಲ್ ಸಬ್ಜೆಕ್ಟ್ನ ಟೈಮ್ಸ್ ಚೇಂಜ್ ಮಾಡ್ಕೊತಾ ಹೋಗಬೇಕು. 1 hour ಹಿಸ್ಟ್ರಿ ಓದಿ, 1 hour ಎಕಾನಮಿ ಓದಿ, 1 hour ಪಾಲಿಟಿ ಓದಿ, 1 hour ನ್ಯಾಚುರಲ್ ಸೈನ್ಸ್ ಓದಿ, 1 hour ಹ್ಯುಮ್ಯಾನಿಟೀಸ್ ಓದಿ. ನೋಡಿ, ಇತ್ತೀಚೆಗೆ ಬರುವಂಥ ಎಲ್ಲ ಎಕ್ಸಾಮಿನೇಷನ್ಸಲ್ಲಿ ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅಂದರೆ, ನಾವು ಓದುವ ಕಾಲಕ್ಕೆ ಮ್ಯಾಕ್ಸಿಮಮ್ ಹ್ಯುಮ್ಯಾನಿಟೀಸ್ನಲ್ಲಿ ಕ್ವಶನ್ಸ್ ಬರ್ತಾ ಇದ್ವು. ಹ್ಯುಮ್ಯಾನಿಟೀಸ್ ನಥಿಂಗ್ ಬಟ್ ಹಿಸ್ಟ್ರಿ, ಎಕಾನಮಿ, ಜಿಯಾಗ್ರಫಿ, ಪಾಲಿಟಿ, ಈ ಥರ. ಈಗೆಲ್ಲ ನ್ಯಾಚುರಲ್ ಸೈನ್ಸ್, ಫಿಸಿಕಲ್ ಸೈನ್ಸ್, ಹೆಲ್ತ್ ಸೈನ್ಸ್, ಸ್ಪೇಸ್ ಸೈನ್ಸ್, ಟೆಕ್ನಾಲಜಿ, ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಇದೆ. ಆರ್ಟ್ಸ್ ಓದಿರೋಂಥ ಹುಡುಗರಿಗೆ, ಬಿಕಾಮ್ ಓದೋಂಥ ಹುಡುಗರಿಗೆ ನೀವು ಅಪಿಯರೇ ಆಗ್ಲಿಕ್ಕೆ ಆಗಲ್ಲ, ಆ ಥರ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗ್ತಾ ಇದೆ ಬಿಕಾಸ್ ಆಫ್ ಕಾಂಪಿಟೇಷನ್. ಇವನ್ ಬೇಸಿಕ್ ಸೈನ್ಸ್ ಸ್ಟೂಡೆಂಟ್ಸ್ ಆಲ್ಸೋ ನಾಟ್ ಸ್ಟ್ರಾಂಗ್ಲಿ ಕಾಂಪೀಟ್. ಈ ಥರ ಓರಿಯೆಂಟೇಷನ್ ಅಂದರೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನೀವು ಸಿದ್ಧತೆ ಮಾಡ್ಕೋಬೇಕು. ಎಸ್, ನಾನು ಒಂದು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನ ಓದ್ಕೊತಾ ಇದ್ದೀನಿ, HEPನೋ HEKನೇನೋ, ನಾನು BSc ಸ್ಟೂಡೆಂಟ್ಸ್ ಜೊತೆ ಅಥವಾ ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನ್ಯೂಸ್ ಪೇಪರ್ಸ್ ವಿಲ್ ಹೆಲ್ಪ್ ಯು. ಸೊ ಅದಕ್ಕೆ ನೀವು ನ್ಯೂಸ್ ಪೇಪರ್ಸ್ನ ಓದ್ಕೊಂಡು ಒಂದು ಪ್ಲಾನ್ ಮಾಡ್ಕೋಬೇಕು. ನಂಬರ್ 3, ಯಾವುದೇ ಎಕ್ಸಾಮ್ಸ್ಗೆ ನೀವು ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ನಾನು ಅಭ್ಯಾಸ ಮಾಡ್ಕೊತಿದ್ದೆ. ಏನು ಮಾಡ್ತಾ ಇದ್ದೆ ಅಂದರೆ, ಸಿಲೆಬಸ್ ಇರೋದಲ್ಲ,
ಸಿಲೆಬಸ್ನ ಒಂದು ಜೆರಾಕ್ಸ್ ಮಾಡಿ ನಾನು ಜೇಬಲ್ಲಿ ಇಟ್ಕೊತಾ ಇದ್ದೆ. ನಾನು ಸಾಮಾನ್ಯವಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೆ ಯಾವಾಗಲೂ. ಆ ಬಸ್ನಲ್ಲಿ ಸಿಲೆಬಸ್ ನೋಡ್ಕೊಳೋದು. ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ಗೆ ಎಲ್ಲೆಲ್ಲಿ ನಾನು ಮೆಟೀರಿಯಲ್ನ ಸರ್ಚ್ ಮಾಡಬಹುದು. ಈಗ ನಿಮಗೆ ಆ್ಯಂಪಲ್ ಆಪರ್ಚುನಿಟಿ ಇದೆ, ಸಾಕಷ್ಟು ಮೆಟೀರಿಯಲ್ ಸಿಗುತ್ತೆ, ಓದಲಿಕ್ಕೆ ಆಗದಷ್ಟು ಸಮಯ ಸಿಗುತ್ತೆ. ಈಗ ನಿಮ್ಮದು ಎಲಿಮಿನೇಷನ್ ಪ್ರೋಸೆಸ್ನ ಅನುಸರಿಸಬೇಕಾದ ಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ. ಬಿಕಾಸ್ ಆಫ್ ಬಲ್ಕ್ ಮೆಟೀರಿಯಲ್ ಈಸ್ ಅವೈಲಬಲ್ ಇನ್ ಇಂಟರ್ನೆಟ್ ಆಲ್ಸೋ ಅಂಡ್ ಓಪನ್ ಮಾರ್ಕೆಟ್. ಎಷ್ಟು ಬೇಕಾದರೂ ಮಾಹಿತಿ ಸಿಗುತ್ತೆ. ಆದರೆ ನೀವು ಅದನ್ನು ಅರಗಿಸ್ಕೋಬೇಕು ಅಂದರೆ ಯಾವುದು ಬೇಡ ಯಾವುದು ಬೇಕು ಅಂತ ಬೇಕಾಗುತ್ತೆ. ಅದಕ್ಕೆ ನಿಮಗೆ ಒಂದು ಗೆಸ್ಸಿಂಗ್ ನಾಲೆಡ್ಜ್ನ ಮಾಡ್ಕೋಬೇಕು, ಗೆಸ್ಸಿಂಗ್ ನಾಲೆಡ್ಜ್ ಇರಬೇಕು. ಈ ಗೆಸ್ಸಿಂಗ್ ನಾಲೆಡ್ಜ್ ಅಂದರೆ ಬರ್ನಿಂಗ್ ಇಶ್ಯೂಸ್, ಪ್ರೆಸೆಂಟ್ ಇಶ್ಯೂಸ್, ಏನೇನು ಚರ್ಚೆಯಲ್ಲಿ ಇದ್ದಾವೆ ಸಮಾಜದಲ್ಲಿ ಅಂಥದ್ದೇ ಪ್ರಶ್ನೆ ಕೇಳೋದು. ಈಗೆಲ್ಲ ನಿಮಗೆ ಈ ಕನ್ವೆನ್ಷನಲ್ ಮೆಥಡಾಲಜಿ ಆಫ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಇಲ್ಲವೇ ಇಲ್ಲ. ಎಲ್ಲೋ ಮಾಡರ್ನ್ ಟ್ರೆಂಡ್. ಯಾರ್ದೋ ಒಬ್ರು ಪ್ರೊಫೆಸರಿಗೆ ಕೊಟ್ಬಿಟ್ರೆ ಅವರು ಟೆಕ್ಸ್ಟ್ ಬುಕ್ ನೋಡಿ ಬರೀತಾ ಇದ್ದಾರೆ ಅಂತ ಅನ್ಕೋಬೇಡಿ. ಈಗ ಕ್ವಶನ್ ಪೇಪರ್ ಸೆಟ್ಟರ್ಸೇ ಬೇರೆ ಇದ್ದಾರೆ, ಬೇರೆ ಬೇರೆ ಥರ ಭಿನ್ನವಾಗಿ ಕ್ವಶನ್ ಪೇಪರ್ಸ್ ಕೊಡ್ತಾರೆ. ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದರೆ ಇಷ್ಟೇ ತಿಳ್ಕೊಂಬಿಡಿ, ಎಲಿಮಿನೇಷನ್, ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ಸ್. ಸ್ಕ್ರೀನ್ ಮಾಡಿ ಎಸಿತಾರೆ, ನಿನಗೆ ಯೋಗ್ಯ ಇಲ್ಲ, ನೀನು ಯೋಗ್ಯ ಇಲ್ಲ, ನೀನು ಯೋಗ್ಯ ಇಲ್ಲ, ಹೋಗೋ, ಈಸ್ ಓನ್ಲಿ ದ ಯೋಗ್ಯ ಅಂತ ಬರ್ತಾರೆ. ಈವನ್ ಫೇಲ್ಡ್ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಎಲಿಜಿಬಲ್, ಬಟ್ ಇನ್ ದಿಸ್ ಎಕ್ಸಾಮಿನೇಷನ್ ಈಸ್ ಓನ್ಲಿ ದ ಎಲಿಜಿಬಲ್, ದೇ ಆರ್ ಆಲ್ ಇನ್ಎಲಿಜಿಬಲ್, ಇನ್ಕೇಪಬಲ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ಅಕಾಡೆಮಿಕಲ್ಲಿ ಹಂಗಲ್ಲ. 31 ತಗೊಂಡ್ರೆ ನೀನು ಎಲಿಜಿಬಲ್, 95 ತಗೊಂಡ್ರೆ ಪಾಸೆ. ಬಟ್ ಸುಮ್ಮನೆ ಡಿಫ್ರೆನ್ಸ್ ಮಾಡ್ತಾರೆ, ರ್ಯಾಂಕು ಅದು ಇದು ಅಂತ ಅಷ್ಟೇ. ಸೊ ಅದಕ್ಕೆ ನೀವು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಅಕಾಡೆಮಿಕ್ ಜೊತೆನೇ ಹೋಗಬೇಕು. ಇನ್ನೂ ಟೈಮ್ ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈನಿಂಗ್ ಕೊಡುವಂಥ ಸೆಂಟರ್ಗಳಿಗೆ ಸೇರ್ಕೊಳ್ಳಿ. 3 months ಜಸ್ಟ್ ಒಂದು ಪ್ಯಾಕೇಜ್ 3 months ಸೇರ್ಕೊಳ್ಳಿ, ನೋಡಿ ನಿಮ್ಮ ನಾಲೆಡ್ಜ್ ಅಪ್ಡೇಷನ್ ಎಷ್ಟಾಗುತ್ತೆ ಅಂತ. ನೀವೇ ಈಗ ನಮ್ಮ ಶ್ರೀನಿವಾಸ್ ಗೌಡ್ರು SP ಅವ್ರು ಹೇಳಿದರು, ನೀವೊಬ್ಬರೇ ಕೂತ್ಕೊಂಡು ಓದಿದ್ರೆ ಅದು ಕೂಪಮಂಡೂಕ. ನಾನು ಓದೋದೇ ಗ್ರೇಟ್, ಇದಕ್ಕಿಂತ ಭಿನ್ನವಾಗಿ ಇಶ್ಯೂಸ್ ಇಲ್ಲ, ಸಬ್ಜೆಕ್ಟ್ಸ್ ಇಲ್ಲ, ಇನ್ಫಾರ್ಮೇಷನ್ಸ್ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ 4 ಜನ ಜೊತೆ ಸೇರಿದಾಗ ಒಬ್ಬರಿಗೆ ಪರ್ಸ್ನಾಲಿಟಿಲಿ ಡಿಫ್ರೆನ್ಸ್ ಇರುತ್ತೆ. ಒಬ್ಬ ಒಂದು ಸಬ್ಜೆಕ್ಟಲ್ಲಿ ಟಾಪರ್ ಇರ್ತಾನೆ, ಇನ್ನೊಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತಾನೆ. ಆಲೋಚನಾ ಶಕ್ತಿಗಳೇ, ಆಲೋಚನಾ ಕ್ರಮಗಳೇ ಬದಲಾಗಿರ್ತವೆ. ಆವಾಗ ನೀವೆಲ್ಲರೂ ಗ್ರೂಪಲ್ಲಿ ಸೇರಿಕೊಂಡ್ರೆ ನಿಮಗೊಂದು ಒಳ್ಳೆ ಇನ್ಪುಟ್ಸ್ ಎಲ್ಲ ಕಡೆಯಿಂದ ಸಿಗುತ್ತೆ. ಸೊ ಅದಕ್ಕೆ ನೀವು ಗ್ರೂಪ್ ಡಿಸ್ಕಷನ್ ಮಾಡಿ ಅಂತ. ಈಗಿನ ಕಾಲೇಜ್ನಲ್ಲಿ ನಾವು ನೋಡಿದ್ದೀನಿ, ಹುಡುಗರಿಗೆ ಒಬ್ಬರು ಲೆಕ್ಚರರ್ ಬಂದಿಲ್ಲ ಅಂದರೆ 1 ನಿಮಿಷ ಕೂರಲ್ಲ ಸರ್, ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿರ್ತಾರೆ. ನೀವು ಬಂದು ಹಾಸನ ಸಿಟಿ ನೋಡಿ, ಚಿಕ್ಕಮಗಳೂರು ಸಿಟಿ ನೋಡಿ, ಬೆಂಗಳೂರು ಸಿಟಿ ನೋಡಿ, ಮೈಸೂರು ಸಿಟಿ ನೋಡಿ, ಕರೆಕ್ಟಾಗಿ 11ರಿಂದ 12 ಗಂಟೆಗೆ ಮನೆ ಕಡೆ ಹೋಗ್ಲಿಕ್ಕೆ ಬಸ್ ಹತ್ತಾಗ ನಿಂತಿರ್ತಾರೆ. ನಾವೆಲ್ಲ 11 ಗಂಟೆಗೆ ಕಾಲೇಜ್ಗೆ ಹೋಗ್ತಾ ಇದ್ವಿ, ಮನೇಲಿ ಕೆಲಸ ಮಾಡಿ ಲೇಟ್ ಆಗೋಯ್ತಲ್ಲ ಅಂತ. ಇವರೆಲ್ಲ ಮನೆ ಕಡೆ ಬಸ್ ಹತ್ತಾ ಇರ್ತಾರೆ. ಮನೆಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಅದು ನಮ್ಮ ಅದೃಷ್ಟ ಮನೆಗೆ ಹೋದ್ರೆ ಅಲ್ವಾ ಸರ್. ನೋಡಿ, ಆ ಟೈಮಲ್ಲಿ ನೀವು ಏನು ಮಾಡ್ಬೋದು, ನಿಮ್ಮದೇ ಕಾಲೇಜಿನ ಲೈಬ್ರರಿಗೆ ಹೋಗಿ ಈ ನ್ಯೂಸ್ ಪೇಪರ್ ಸಾಕಷ್ಟು ಬರ್ತವೆ, ಓದ್ಕೊಳ್ಳಿ, ಪುಸ್ತಕಗಳು ತೊಗೊಂಡು ಓದ್ಕೊಳ್ಳಿ. ಅಟ್ಲೀಸ್ಟ್ 2 to 3 hours ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಸೆಕ್ಷನ್ ಮಾಡ್ಕೊಳ್ಳಿ. ಹಿಸ್ಟ್ರಿ, ಎಕಾನಮಿ, ಜಿಯಾಗ್ರಫಿ, ಪಾಲಿಟಿ, ನ್ಯಾಚುರಲ್ ಸೈನ್ಸ್, ಬಯಾಲಜಿಕಲ್ ಸೈನ್ಸ್, ಸ್ಪೇಸ್ ಸೈನ್ಸ್, ಮೆಡಿಕಲ್ ಸೈನ್ಸ್, ಈ ಥರ ದೇರ್ ಆರ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ. ಬ್ಯಾಚಿನಲ್ಲಿ ಜಿನೇಂದ್ರ ಕಣಗಾವಿ ಅವರು SP ಆಗಿದ್ದಾರೆ. ಈಗ ನಾನು ಪ್ರಕಾಶ್ ಗೌಡ. ಈಗ ನನ್ನ ಬ್ಯಾಚ್ನಲ್ಲಿ ಕೆಲವರಿಗೆಲ್ಲ AS ಕೂಡ ಆಯಿತು, ಒಂದು 15 ಜನಕ್ಕೆ. ಅವಾಗ ನಾವೇ ಕ್ವಶನ್ ಪೇಪರ್ಸ್ನ ಮೊದಲೇ ಸೆಟ್ ಮಾಡಿ ಇಟ್ಕೊತಿದ್ವಿ, KPSC ಅವರಿಗೆ ಗೊತ್ತಿಲ್ದಂಗೆ. ಅಂದರೆ ಗೆಸ್ಸಿಂಗ್, ಇಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಅದರಲ್ಲಿ 80 to 90% ಆಫ್ ದ ಸಬ್ಜೆಕ್ಟ್ಸ್ ಆರ್ ಕಂಟೆಂಟ್ಸ್ ಇನ್ ದ ಫಾರ್ಮ್ ಆಫ್ ಕ್ವಶನ್ ಪೇಪರ್, ಅಂದರೆ ಇನ್ ದ ಫಾರ್ಮ್ ಆಫ್ ಕ್ವಶನ್ಸ್ ಇನ್ ಬಟ್ ಡಿಫ್ರೆಂಟ್ ನೇಷನ್. ನಾವು ಸ್ಟೇಟ್ಮೆಂಟ್ ಅಂತ ಬರೆದಿದ್ರೆ ಅವ್ರು ಅನಾಲಿಸಿಸ್ ಅಂತ ಕೊಟ್ಟಿರೋರು, ನಾವು ಎಕ್ಸಾಮೈನ್ ಅಂತ ಕೊಟ್ಟಿದ್ರೆ ಜಸ್ಟ್ ಸ್ಟೇಟ್ ಅಂತ ಅಂದರೆ ನಿರೂಪಿಸಿ ಅಂತ ಕೇಳ್ತಾಯಿದ್ರು. ಬಟ್ ನಮಗೆ ಇನ್ಪುಟ್ಸ್ ಇರ್ತಾ ಇತ್ತು. ಅದೇ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ನೋಡಿ, ಯಾರಾದರೂ ಸೀರಿಯಸ್ಸಾಗಿ ನೀವು ಮಾಡಬೇಕು ಅಂದರೆ ಏನೂ ಮಾಡಬೇಡಿ, ಡೈಲಿ ಒಂದು 10-15 ಎಕ್ಸಾಮ್ಸ್ ಆಗಿದಾವಲ್ಲ, ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು IAS ಎಕ್ಸಾಮಿನೇಷನ್ಸ್ ತನಕ ಅಷ್ಟು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ನ ಡೈಲಿ 2 hours, ಕಷ್ಟ ಆಗುತ್ತೆ ಗೊತ್ತಿದೆ, ವಿತೌಟ್ ಇನ್ಫಾರ್ಮೇಷನ್ ನೀವು ಟ್ಯಾಕಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ 2 hours ನೀವು ಅದ್ರ ಮೇಲೆ ಎಕ್ಸಸೈಸ್ ಮಾಡ್ತಾ ಹೋಗಿ, ನಿಮಗೆ ಕ್ಯೂರಿಯಾಸಿಟಿ, ಆ ಝೀಲ್, ಆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ನಾಲೆಡ್ಜ್ ಅಪ್ಡೇಟ್ ಆಗುತ್ತೆ, ಕೆಪಾಸಿಟಿ ಬಿಲ್ಡಿಂಗ್ ಆಗುತ್ತೆ. ಆಟೋಮೆಟಿಕಲಿ ನಿಮಗೆ ನೆಕ್ಸ್ಟ್ ಇಮಿಡಿಯೇಟ್ ಎಕ್ಸಾಮಿನೇಷನ್ ಸಿಕ್ಕರೆ ಒಂದು ಪೋಸ್ಟ್ ಆದರೂ ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ನಾನು AS ತೊಗೋಬೇಕು ಅಂದರೆ ಒಂದು 2 ಅಟೆಂಪ್ಟ್ ಆಗಬಹುದು, 3 ಅಟೆಂಪ್ಟ್ ಆಗಬಹುದು. ಇಲ್ಲ ನಾನು ಡೈರೆಕ್ಟ್ KS ಆಫೀಸರ್ ಆಗಬೇಕು ಅಂದರೆ 2-3 ಅಟೆಂಪ್ಟ್ ಆಗಬಹುದು. ಆದರೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಯಾವುದೋ ಒಂದು ಜಾಬ್ ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ
ಟೈಮ್ ಮ್ಯಾನೇಜ್ಮೆಂಟ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ನ್ಯೂಸ್ ಪೇಪರ್ ರೀಡಿಂಗ್, ಮತ್ತು ಸ್ವಲ್ಪ ಗ್ರೂಪ್ ಡಿಸ್ಕಷನ್. ಫಿಫ್ತ್ ಒನ್, ಓಲ್ಡ್ ಕ್ವಶನ್ ಪೇಪರನ್ನು ನೀವು ಅನಾಲಿಸಿಸ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ ಮೇಲೆ ಎಕ್ಸಸೈಸ್ ಮಾಡಿ. ಸೊ ಇಷ್ಟು ಪಾಯಿಂಟ್ಸ್ನ ಇಟ್ಕೊಂಡ್ರೆ ಸಮವ್ ಯುವರ್ ಸೆಲ್ಫ್ ಕ್ಯಾನ್ ಕ್ರಿಯೇಟ್ ಎ ಪಾತ್ ಫಾರ್ ಯುವರ್ ಅಚೀವ್ಮೆಂಟ್. ನಿಮ್ಮ ಡೆಸ್ಟಿನಿಗೆ, ನಿಮ್ಮ ಗುರಿಗೆ ಬೇಕಾದ ಅಗತ್ಯವಾದಂಥ ಮಾರ್ಗದರ್ಶನ ರೂಪಿಸ್ಕೋಬೋದು ಅಂತ ಹೇಳ್ತಾ, ನಮ್ಮ ಡಾಕ್ಟರ್ ರವಿ ಸರ್ ಅವರು ಮತ್ತು ಬೇರೆಯವರೆಲ್ಲರೂ ಕೂಡ ನಿಮಗೆ ಸಬ್ಜೆಕ್ಟ್ ವೈಸ್ ಹೇಳ್ಬೋದು ಅಂತ ಅನಿಸುತ್ತೆ. ನನ್ನ ಒಂದು ಅನುಭವದ ಬೇಸ್ ಮೇಲೆ ಯಾರು ಕನಿಷ್ಠ ಒಂದೇ ಕಡೆ ಒಂದು 4-5 ಪುಸ್ತಕಗಳನ್ನ ಒಟ್ಟಿಗೆ ಇಟ್ಕೊಂಡು 3 to 4 hours ನಿರಂತರವಾಗಿ ಧ್ಯಾನ ಮಾಡೋ ಥರ ಓದ್ತಾರೋ ಅವರು ಮಾತ್ರ IAS ಮಾಡಲಿಕ್ಕೆ ಸಾಧ್ಯ. ನಿಮ್ಮಪ್ಪ ನಿಮ್ಮಮ್ಮ ಕೋಟ್ಯಾಧೀಶರು ಆಗಿರಬಹುದು, ಸಾಧ್ಯ ಇಲ್ಲ. ಬರೆದು ಕೊಡ್ತೀನಿ, ಬೇಕಾ ನಾನು ಬರೆದು ಕೊಡ್ತೀನಿ. ನಿಮ್ಮ ಅಪ್ಪ ಅಮ್ಮ IAS ಆಫೀಸರ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ನಿಮ್ಮ ತಾತ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ಯಾರು ಹಾರ್ಡ್ ವರ್ಕ್ ಮಾಡೋದಿಲ್ವೋ, ಯಾರು ಓದೋದಿಲ್ವೋ, ಕಷ್ಟಪಡೋಲ್ವೋ, ಮ್ಯಾನೇಜ್ಮೆಂಟ್ ಗೊತ್ತಿಲ್ವೋ, ನಿಮ್ಮ ಕೈಲಿ IAS ಮಾಡೋಕ್ಕಾಗಲ್ಲ. ಜಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಗ್ಲಿಕ್ಕಾಗಲ್ಲ, ಸಾಧ್ಯನೂ ಇಲ್ಲ. ನೋ ಬ್ಯಾಕ್ ಡೋರ್ ಎಂಟ್ರೀಸ್, ಓನ್ಲಿ ದ ನಾಲೆಡ್ಜ್ ಈಸ್ ಸೋರ್ಡ್. ಜ್ಞಾನವೇ ಶಕ್ತಿ ಅಂತಾರೆ. ಯಾರು ನಾಲೆಡ್ಜಬಲ್ ಇರ್ತಾನೋ ಈ ವಿಲ್ ಸರ್ವೈವ್ ಆರ್ ಶಿ ವಿಲ್ ಸರ್ವೈವ್ ಇನ್ ಎನಿ ಪೋಸ್ಟ್ ಇಂಟ್ರೆಸ್ಟೆಡ್. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವ್ರ ಹತ್ರ ಮಾತ್ರ ನಾಲೆಡ್ಜ್ ಇರುತ್ತೆ. ಸುಮ್ಮನೆ ಭಾಷಣ ಹೊಡೆಯೋಕ್ಕಾಗಲ್ಲ, ಗೊತ್ತಾ ನಿಮಗೆ? ಸುಮ್ಮನೆ ಏನು ಮಾತಾಡೋಕ್ಕಾಗಲ್ಲ. ಐ ಆಮ್ ಏಬಲ್ ಟು ಸ್ಪೀಕ್ ಮೋರ್ ದ್ಯಾನ್ 18 hours ವಿತೌಟ್ ಸ್ಕ್ರಿಪ್ಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಓನ್ಲಿ ಟೇಕಿಂಗ್ ಸಮ್ ಗ್ಯಾಪ್ ಫಾರ್ ಡ್ರಿಂಕಿಂಗ್ ದ ವಾಟರ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್ ಇನ್ ದ ಅರ್ಲಿ ಏಜ್. ಯಂಗ್ ಏಜಲ್ಲಿ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು 8 to 10 ಗಂಟೆ ಓದ್ತಾ ಇದ್ದೆ, ಗೊತ್ತಾ? ಸುಮ್ಮನೆ ತಮಾಷೆಗೂ ಅಥವಾ ಸತ್ಯವನ್ನು ಹೇಳ್ತೀನಿ, ನಾನು ಇದಕ್ಕೂ ಕೂಡ ತೊಡ್ಕೊತಾ ಇದ್ದೆ. ಓದಬೇಕು, ತಿಳ್ಕೊಬೇಕು ಅಂತ. ಅಷ್ಟು ಸೀರಿಯಸ್ ಮೆಂಟಾಲಿಟಿ ಇಟ್ಕೊಂಡ್ರೆ ಮಾತ್ರ ಸಕ್ಸಸ್ ಈಗ ನಮ್ಮ ಕಾಲ ಇಲ್ಲ ಬಿಡಿ ಸರ್. ನಾವು ಅಪ್ಲಿಕೇಶನ್ ಹಾಕಿದಾಗ 101 ಉದ್ಯೋಗ ಇತ್ತು, 2,03,600 ಜನ ಅಪೇರ್ ಆಗಿದ್ರು ಪ್ರಿಲಿಮ್ಸ್ಗೆ. ನೀವೆಲ್ಲ ಎಷ್ಟು ಲಕ್ಕಿ ಗೊತ್ತಾ? ಈಗ KPSCನಲ್ಲಿ ಎಷ್ಟು ಲಕ್ಕಿ ಗೊತ್ತಾ? UPSCಲೂ ಕೂಡ ಅಷ್ಟೇ ಆಪ್ಷನಲ್ ತೆಗೆದಿದ್ದಾರೆ. UPSCಲಿ 2ರಲ್ಲಿ 1, KPSCಲಿ ಎಲ್ಲ ಆಪ್ಷನಲ್ ತೆಗೆದಾಕಿದ್ರು. ಬೇಡ, ಡಿಸ್ಕ್ರಿಮಿನೇಷನ್ ಆಗುತ್ತೆ, ಕನ್ನಡ ತೊಗೊಂಡ್ರೆ ಎಲ್ಲ ಎಷ್ಟು ಮಾರ್ಕ್ಸ್. ನಂದು ಎಕನಾಮಿಕ್ಸ್. ನಾನು ಎಂಥ ಮೂರ್ಖ ಅಂದರೆ ಕನ್ನಡ ತೊಗೊಂಡು ಬರೀ 247 out of 600. ಬಟ್ ಅದೇ ನಾನು ಕನ್ನಡ ಲಿಟ್ರೇಚರ, ರೂರಲ್ ಡೆವಲಪ್ಮೆಂಟು, ಬೇರೆ ಸಬ್ಜೆಕ್ಟ್ ತೊಗೊಂಡಿದ್ರೆ ಇನ್ನೂ ಟಾಪಲ್ಲಿ ಇರ್ತಿದ್ದೆ. ನಮ್ಗೆ ಗೈಡ್ ಮಾಡಿರಲಿಲ್ಲ. ಈಗ ಅದಕ್ಕೆ ಎಲ್ಲ ಆಪ್ಷನಲ್ ತೆಗೆದುಬಿಟ್ಟಿದ್ದಾರೆ. ಓನ್ಲಿ ಜನರಲ್ ಸ್ಟಡೀಸ್ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5. ಅದರಲ್ಲಿ ಔಟ್ ಆಫ್ 5 ಒಂದು S ಇರುತ್ತೆ, 1250. ನಾವೆಲ್ಲ 2100ಗೆ ಮಾರ್ಕ್ಸ್ ಬರೆದಿದ್ವಿ. ನಮಗೆಲ್ಲ 200 ಮಾರ್ಕ್ಸ್ಗೆ ಇಂಟರ್ವ್ಯೂ ಇತ್ತು. ನಮಗೆಲ್ಲ 30, 60, 90 ಹಿಂಗೆ ಕೊಡ್ತಾಯಿದ್ರು. ಇನ್ಫ್ಲೂಯೆನ್ಸ್ ಮಾಡಿದವರಿಗೆಲ್ಲ 190, 157 ಕೊಡ್ತಾರೆ. ಈಗ ಅದು ಯಾವುದೂ ಇಲ್ಲ. ಓನ್ಲಿ 50%, 50 marks is the maximum. Minimum you have to award 20 marks. Maximum should not exceed 40 marks. The difference is only the 20 marks. ಬಟ್ ನಮ್ಮದು ಅವ್ರಿಗೆ ಡಿಫ್ರೆನ್ಸ್, ನಮ್ಮ ಕಾಲದಲ್ಲಿ 150 marks. ನನಗಿಂತ 155 marks ಕಡಿಮೆ ಇರೋರು ಅಸಿಸ್ಟೆಂಟ್ ಕಮಿಷನರ್ ಆದ್ರೆ ಅವತ್ತು. ಬಟ್ ನಾನು ತಹಶೀಲ್ದಾರ್ ಆದೆ, 10 years ಹಿಂದಕ್ಕೆ ಹೋದೆ. ಸೊ ಇವಾಗ ಆ ಟ್ರೆಂಡ್ ಇಲ್ಲ. ನೋ ಬ್ಯಾಕ್ ಡೋರ್ ಎಂಟ್ರಿ, ಎಲ್ಲ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ ಮಾಡ್ತಾರೆ. ಬೋತ್ KPSC ಆ್ಯಂಡ್ UPSC. ಕಾಂಪಿಟೇಟರ್ಸು ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತಾರೆ. ಯಾವನು ವಾಮ್ ಮಾರ್ಗದಲ್ಲಿ ಹೋಗೋಕ್ಕಾಗಲ್ಲ, ಹೋದ್ರೆ ತಗಲಾಕ್ಬಿಡ್ತಾರೆ. ಈಗ ಗೊತ್ತಲ್ಲ, ಮೊನ್ನೆ ತಗಲಾಕಿ ಹೆಂಗಾಯ್ತು ಅಂತ. FD ಎಕ್ಸಾಮಿನೇಷನ್ಸ್ಗೆ KPSC ಹ್ಯಾಸ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ. ನಾನು ಅದಕ್ಕೆ ಚಿಕ್ಕಮಗಳೂರು ಡಿಸ್ಟಿಕ್ಗೆ ನೋಡಲ್ ಆಫೀಸರ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಆ್ಯಸ್ ಎ ಅಡಿಷನಲ್ DC ಚಾರ್ಜ್. 3 sets ಕ್ವಶನ್ ಪೇಪರ್ ಬಂದಿದ್ದು. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಯಾರೋ ಒಬ್ಬ ಮಾಡಿದ ಮೋಸಕ್ಕೆ 3 set ಪ್ರಿಂಟ್ ಆಗಿ ಹರಿಯಾಣ, ಪಂಜಾಬ್ದಿಂದ ಕ್ವಶನ್ಸ್ ಪೇಪರ್ಸ್ ಬಂದಿದೆ. ಅಂದರೆ ನಾವು ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ ಮಾಡಬೇಕು, ಬ್ರಿಲಿಯಂಟ್ಸನ್ನು ಮಾತ್ರ ಸ್ಕ್ರೀನ್ ಮಾಡಬೇಕು, ಒಳ್ಳೆಯವ್ರು ಮಾತ್ರ ಉದ್ಯೋಗ ಬರಬೇಕು ಎಲಿಜಿಬಲ್ ಅಂತ. ತಿಳ್ಕೊಳ್ಳಿ ಎಷ್ಟು ಕಸರತ್ತು ಮಾಡ್ತಾ ಇದ್ದೇವೆ ಇನ್ಸ್ಟಿಟ್ಯೂಷನ್ಸ್. ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ KPSC ಅದು. ಸೊ ಯಾರು ಬ್ಯಾಕ್ ಡೋರ್ಗೆ ಅವಕಾಶ ಇಲ್ಲ, ತಿಳ್ಕೊಬಿಡಿ. ಯಾವುದೇ ಎನಿ ಪೋಸ್ಟ್, ನೀವು PC ಇಂದ ಹಿಡಿದು ಯಾವುದೇ ಪೋಸ್ಟ್ಗೆ ಹೋಗಿ ಯಾರಿಗೂ ಎಷ್ಟೇ ಕೋಟಿ ದುಡ್ಡಿದ್ರು ಏನೂ ಮಾಡ್ಲಿಕ್ಕಾಗಲ್ಲ. ಇನ್ ಫ್ಯೂಚರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ರಿಫಾರ್ಮ್ಸ್ ಆಗ್ತಾ ಇದೆ. ಓನ್ಲಿ ದ ವೇ ಥ್ರೂ ಹಾರ್ಡ್ ವರ್ಕ್ ಆ್ಯಂಡ್ ನಾಲೆಡ್ಜ್ ಅಪ್ಡೇಷನ್. ಸುಮ್ಮನೆ ಹಾರ್ಡ್ ವರ್ಕ್ ಅಂದರೆ ಹಿಸ್ಟ್ರಿಗೆ 25 ಪುಸ್ತಕ ತೊಗೊಳೋದು, ಎಕನಾಮಿಕ್ಸ್ಗೆ 45 ಪುಸ್ತಕ ತೊಗೊಳೋದು, ಸೈನ್ಸ್ಗೆ 60 ಪುಸ್ತಕ ತೊಗೊಳೋದಲ್ಲ. ಸಣ್ಣದ ಪುಸ್ತಕಗಳನ್ನೇ ಓದಿ ವಿಶಾಲವಾಗಿ ಯೋಚನೆ ಮಾಡೋ ಕ್ರಮಗಳನ್ನ ಅನುಸರಿಸಿ, ಸಣ್ಣ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ವಿಶಾಲವಾಗಿ ತಿಳ್ಕೊಳ್ಳಿ. ಸುಮ್ಮನೆ ಒಂದು ಕ್ವಶನ್ ಕೇಳಿಬಿಡ್ತೀನಿ, ಆ ಹುಡುಗ ಅವಾರ್ಡ್ ತೊಗೊಂಡ ನಾವು ಇದ್ದರೆ, ವಾಟ್ ಈಸ್ ಮೆಂಟ್ ಬೈ ಜುಡಿಷಿಯಲ್ ರಿವ್ಯೂ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ಬಿಡಪ್ಪ. ಜುಡಿಷಿಯಲ್ ರಿವ್ಯೂ ಅಂದರೆ ಏನು, ಅದರ ಆಳ ಆಗಲ್ಲ ಏನು, ಓದಿದ್ರೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಹುಡುಗರೆಲ್ಲ ಆಬ್ಜೆಕ್ಟಿವ್ ಬಂದ್ಬಿಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಹೇಳಿದ ತಕ್ಷಣ ಯಾರು ಹೇಳಿಲ್ಲ, ಅವ್ರಿಗೆ ABC ಅಂದ ತಕ್ಷಣ ಕೈ ಎತ್ತಾರೆ.
ಯಾರು ಉತ್ತರ ಹೇಳ್ತೀರಿ? ಫಸ್ಟ್ ಆಪ್ಷನ್ ಹೇಳಿ ಸರ್ ಅಂತಾರೆ ಅಲ್ವಾ ಸರ್? ಈ ಟ್ರೆಂಡ್ ಬಂದ್ಬಿಟ್ಟಿದೆ. ಯಾರು ಉತ್ತರ ಹೇಳ್ತೀರಿ ಕೈ ಎತ್ತಿ ಅಂತ. ಇಫ್ ಐ ಆಮ್ ಗೋಯಿಂಗ್ ಟು ಚೆಕ್ ಯುವರ್ ಕಾನ್ಫಿಡೆನ್ಸ್ ಅಂದರೆ ಫಸ್ಟ್ ಟೆಲ್ ಆನ್ಸರ್ ಸರ್ ಅಂತಾರೆ, ರೈಟ್? ಆನ್ಸರ್ ಹೇಳಿ ಸರ್ ಆಮೇಲೆ ನೋಡೋಣ ಅಂದರೆ ಆನ್ಸರ್ಸ್ ಅಂದರೆ ABCD ಹೇಳಿ ಆಮೇಲೆ ಹೇಳೋಣ ಅಂತಾರೆ. ಸೊ ಆ ಮಟ್ಟಕ್ಕೆ ಹೋಗ್ಬಾರ್ದು. ನಾವು ಎಲ್ಲ ವಿಷಯ ತಿಳ್ಕೊಬೇಕು. ಅದಕ್ಕೆ ಯಾರಿಗೆ ಜನರಲ್ ನಾಲೆಡ್ಜ್ ಚೆನ್ನಾಗಿದೆ ಅಂದರೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ನಾಲೆಡ್ಜ್ ಇನ್ ಆಲ್ ಕಾನ್ಸೆಪ್ಟ್ಸ್. ನೀವು ಆರ್ಟ್ಸ್ ಓದಿ, ಎಕನಾಮಿಕ್ಸ್ ಓದಿ, ಅಥವಾ ಸೈನ್ಸ್ ಓದಿ, ಬಯೋಟೆಕ್ನಾಲಜಿ ಓದಿ, ಟೆಕ್ನಾಲಜಿ ಓದಿ, ಸಾಫ್ಟ್ವೇರ್ ಸೈನ್ಸ್ ಓದಿ, ಮೆಡಿಕಲ್ ಸೈನ್ಸ್ ಓದಿ, ಸ್ಪೇಸ್ ಸೈನ್ಸ್ ಓದಿ, ಯಾವುದೇ ಇದಕ್ಕೆ ಹೋಗಿ ನಿಮಗೆ ಎಲ್ಲ ವಿಷಯಗಳೂ ಗೊತ್ತಿರಬೇಕು. ಪರಿಕಲ್ಪನೆ ಆಳವಾಗಿಯೂ ಕೂಡ ಗೊತ್ತಿರಬೇಕು. ಆ ಥರದವರು ವಿದ್ಯಾರ್ಥಿಗಳು, ಆ ಥರದ ಅಭ್ಯರ್ಥಿಗಳು ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮುಂದಿನ ದಿನಮಾನಗಳಲ್ಲೂ ಸರ್ಕಾರಿ ಉದ್ಯೋಗಗಳಲ್ಲದೆ ಖಾಸಗಿ ಉದ್ಯೋಗಗಳಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತವೆ. ತಿಳ್ಕೊಳ್ಳಿ, ಟ್ರೆಂಡ್ ಹೇಳ್ತೀನಿ. ಇನ್ನು 5 ವರ್ಷಕ್ಕೆ ನೀವು ಆ ಮಾತು ನನಗೆ ವಾಪಸ್ ಹೇಳ್ತೀರಾ ಹೌದು ಸರ್ ಅಂತ. ಸರ್ಕಾರ ತನ್ನ ಉದ್ಯೋಗದ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದೆ. ಬಿಕಾಸ್ ಇಟ್ ಈಸ್ ಓಪನಿಂಗ್ ಟು ದ ಪ್ರೈವೇಟ್ ಸೆಕ್ಟಾರ್. ಟೆಕ್ನಾಲಜಿ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಹೆಚ್ಚು ವೈಡ್ನಿಂಗ್ ಆಗ್ತಾ ಇರೋದ್ರಿಂದ ಗೌರ್ಮೆಂಟ್ ಎಂಪ್ಲಾಯೀಸೇ ಬೇಕು ಅಂತೇನಿಲ್ಲ. ಸರ್ಕಾರದ ಕೆಲವು ಕೆಲಸಗಳನ್ನು ನಾನ್ ರೆಸ್ಪಾನ್ಸಿಬಿಲಿಟಿ, ನಾನ್ ಅಕೌಂಟಬಿಲಿಟಿ ಇರೋಂಥ, ನಾನ್ ಆನ್ಸರಬಲ್ ಇರೋಂಥ ಎಲ್ಲ ಉದ್ಯೋಗಗಳನ್ನ ಪ್ರೈವೇಟ್ನವ್ರಿಗೆ ಕೊಡ್ತಾ ಇದ್ದಾರೆ, ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರೆ. ಅವಾಗಲೂ ಕೂಡ ನಿಮ್ಮ ಕ್ಯಾಲಿಬರ್ನ, ನಿಮ್ಮ ನಾಲೆಡ್ಜನ್ನ ಚೆಕ್ ಮಾಡೋಂಥ ಪರೀಕ್ಷೆಗಳು ಬರ್ಬೋದು ಖಾಸಗಿ ಕ್ಷೇತ್ರದಲ್ಲೂ ಕೂಡ. ಅದಕ್ಕೆ ನೀವು ನಾಲೆಡ್ಜ್ ಈಸ್ ಓನ್ಲಿ ದ ವೇ ಟು ಗೆಟ್ ಎ ಗುಡ್ ಪೊಸಿಷನ್ ಇನ್ ದ ಸೊಸೈಟಿ, ವೆದರ್ ಇಟ್ ಇಸ್ ಎ ಪಬ್ಲಿಕ್ ಸೆಕ್ಟರ್ ಆರ್ ಪ್ರೈವೇಟ್ ಸೆಕ್ಟರ್. ಸೊ ಇಷ್ಟನ್ನು ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ. ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಸರ್. ತಾವು ನವೋದಯ ಫೌಂಡೇಶನ್ದ ಮತ್ತು ಪ್ರಜಾವಾಣಿ ದಿನಪತ್ರಿಕೆಯವರು ಮಾಡುವ ಎಲ್ಲ ಕೆಲಸಗಳು ಅತ್ಯಂತ ಸಮಾಜಕ್ಕೆ ಉಪಯೋಗಕಾರಿಯಾಗಿ ನನಗೆ ಚೆನ್ನಾಗಿ ಗೊತ್ತು. ನಾನು ಆ ಪ್ರಜಾವಾಣಿ ದಿನಪತ್ರಿಕೆ ಅಭಿಮಾನಿನೂ ಕೂಡ. ಅವರು ಕೊಡುವಷ್ಟು ಇನ್ಫಾರ್ಮೇಷನ್ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಬುದ್ಧಿವಂತಿಕೆನ ಪ್ರದರ್ಶಿಸಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ಬೇಕಾದ್ರೂ ಬುದ್ಧಿವಂತಿಕೆ ಪ್ರದರ್ಶಿಸ್ಬೋದು ಇನ್ ಎನಿ ಸಬ್ಜೆಕ್ಟ್ಸ್. ಸೊ ಈಗ ಒಂದು ಹೊಸ ಪ್ರಯೋಗನೂ ಕೂಡ ಮಾಡ್ತಾ ಇದ್ದಾರೆ. ಗುರುವಾರದತ್ತು ವಿಶೇಷವಾಗಿ ಸ್ಪರ್ಧಾವಣಿ ಬರೆಯುವಂಥದ್ದು ಕೆಲವು ಹಳ್ಳಿ ಮಕ್ಕಳಿಗೆ, ಏನೂ ಗೊತ್ತಿಲ್ಲೋರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದಾವ ಅಂತೇಳಿ ತಿಳ್ಕೊಳ್ಳಿಕ್ಕೆ ಚಿಕ್ಕ ಏಜ್ನಲ್ಲೇ ಅಟ್ಲೀಸ್ಟ್ SSLC ಮಕ್ಕಳಿಗೆ, PUC ಮಕ್ಕಳಿಗೆ ಇವನ್ನೆಲ್ಲ ಚೆನ್ನಾಗಿ ಇಂಜೆಕ್ಟ್ ಮಾಡ್ತಾ ಇದ್ರೆ ಅವರು 20-21 ವಯಸ್ಸಿಗೆ ಬರೋದ್ರೊಳಗಡೆ ಯಾವುದಾದ್ರೂ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಅವರು ನೆಕ್ಸ್ಟ್ ಜನ್ರೇಷನ್ನಲ್ಲಿ ಒಂದು ಒಳ್ಳೆ ಮಾಡೆಲ್ ಆಗ್ತಾರೆ ಅಂತ ಹೇಳ್ತಾ, ನಿಮಗೆ ಮತ್ತೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್.